95ನೇ ಇಸ್ವಿಯಲ್ಲಿ ಏನು ಈ ರಾಜ್ಯದಲ್ಲಿ ಒಂದು ಬೆಳವಣಿಗೆ ಆಯಿತು, ಅದೇ ಬೆಳವಣಿಗೆಯನ್ನ 2022ರಲ್ಲಿ 222 ಕಳೆದ ಅನೇಕ ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ದರು. ಕಾಂಗ್ರೆಸ್ ಪಕ್ಷ ತನ್ನ ನೆಲೆ ಕಳ್ಕೋತಾ ಇದೆ. ಕಾಂಗ್ರೆಸ್ ಪಕ್ಷ ಭೂಮಿ ಮೇಲಿರ್ತಕ್ಕಂಥವರಿಗೆ ಮನ್ನಣೆ ನೀಡದೆ ಜನರ ಜೊತೆಯಲ್ಲಿ ಸಂಪರ್ಕ ಮತ್ತು ಸಂಬಂಧ ಇಲ್ಲಿರ್ತಕ್ಕಂಥವ್ರನ್ನ ಬೆಳೆಸ್ತಕ್ಕಂಥ ಅದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ. ಅದರ ಪರಿಣಾಮ UP, ಬಿಹಾರ್, ಪಂಜಾಬ್, ಉತ್ತರಾಖಂಡ್, ಇಡೀ ಉತ್ತರ ಭಾರತ. ಆದರೆ ನಾವು ಕರ್ನಾಟಕನ UP ಆಗಕ್ಕೆ ಬಿಡಕ್ಕೆ ಕೊಡೋದಿಲ್ಲ. ಇಲ್ಲಿ ಬಸವನ ನಾಡಿದು, ಬಸವಾದಿ ಶರಣರು ಪರಿವರ್ತನೆಗೆ ಹೋರಾಟ ಮಾಡಿದಂಥ ಬಸವಣ್ಣವರು, ಸರ್ವಜ್ಞವರು, ಕನಕದಾಸರು, ಪುರಂದರದಾಸರು, ರಾಘವೇಂದ್ರ ಸ್ವಾಮಿಗಳು, ಇವೆಲ್ಲ ಪುಣ್ಯ ಪುರುಷರನ್ನ ಪಡೆದಿರ್ತಕ್ಕಂಥ ಈ ನಾಡಿನಲ್ಲಿ ನಾವು ತೀರ್ಮಾನ ತಗೊಳ್ಳದೇ ಇದ್ರೆ ರಾಜ್ಯಕ್ಕೆ ಅಪಘಾತವಾಗುತ್ತೆ. ಆದ್ದರಿಂದ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ವಿಧಿವತ್ತಾಗಿ ದಸ್ತಖತ್ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಕಳಿಸ್ತಾ ಇದ್ದೀನಿ. ಮತ್ತು ಏನು ನನ್ನ MLC ಇದೆಯೋ ಅದನ್ನು ಕೂಡ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ನಾನು ಈ ಸೆಷನ್ನು ನಾನು ರಾಜೀನಾಮೆ ಅಂಗೀಕಾರ ಆದರೆ BJPಗೆ ಮೆಜಾರಿಟಿ ಬರುತ್ತೆ. ಆವಾಗ ಮತ ಕಾಯ್ದೆ ಪಾಸ್ ಮಾಡ್ತಾರೆ ಅನ್ನಕ್ಕಂಥ ಒಂದು ಭಯ ಇದೆ. ಅದು ಕಾಂಗ್ರೆಸ್ ಪಾರ್ಟಿಗೆ ಬಿಡ್ತೀನಿ ನಾನು. ಯಾಕಂದ್ರೆ ರಾಜೀನಾಮೆ ಕೊಡದೇ ಇದ್ರೆ ಅವ್ರೇನೋ ಆಸೆ ಪಡ್ತಾರೆ, ಇನ್ನೊಂದು 10 ದಿವಸಕ್ಕೆ ಅಂತ ಹೇಳ್ಕೊಂಡಿರ್ಬೋದು. ಇನ್ನು 2.5 ವರ್ಷ 3 ವರ್ಷ ಟೈಮ್ ಇರ್ತಕ್ಕಂಥದ್ದನ್ನು ಇವತ್ತೇ ನಾನು ಪತ್ರವನ್ನು ವಿರೋಧ ಪಕ್ಷದ ನಾಯಕರಾದ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಕಳಿಸ್ತಾ ಇದ್ದೀನಿ. ಚೇರ್ಮನ್ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ಸೈನ್ ಹಾಕಿರ್ತಕ್ಕಂಥದ್ದು. ಅವ್ರು ಬೇಕಾದ್ರೆ ಅದನ್ನು ಕೊಟ್ಟು ಅಂಗೀಕಾರ ಮಾಡ್ಕೋಬೋದು. ಇಲ್ಲ, ಈ ಬಿಲ್ ಬರದೇ ಇರಬೇಕಂದ್ರೆ ನೆಕ್ಸ್ಟು ಮಾರ್ಚ್ ಆದ್ಮೇಲೆ BJP ಅವರಿಗೆ ಜೂನಲ್ಲಿ ಮೆಜಾರಿಟಿ ಬರುತ್ತೆ. ಜೂನ್ ತನಕ ಏನೇನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ ರಾಜ್ಯದಲ್ಲಿ. ಸೊ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಾನು ನನ್ನ ಜವಾಬ್ದಾರಿಯಿಂದ ಸಂಪೂರ್ಣವಾಗಿ ನಾನು ಇವತ್ತಿಂದ ಫ್ರೀ ಆಗಿದ್ದೇನೆ. ಐ ಆಮ್ ಎ ಫ್ರೀ ಮ್ಯಾನ್. ಮುಂದೆ ಏನು ಬೇಕಾದ್ರೂ ನಾನು ತೀರ್ಮಾನಗಳನ್ನು ತಗೊಳ್ತಕ್ಕಂಥ ಸರ್ವತಂತ್ರ ಸ್ವತಂತ್ರನಾಗಿದ್ದೇನೆ. ಯಾಕಂದ್ರೆ ಇವ್ರು ಹೇಳೋರು ಹೋಗಲ್ಲ ಇರ್ತಾರೆ, ಹೋಗಲ್ಲ ಇರ್ತಾರೆ, ತೀರ್ಮಾನ ತಗೊಳ್ಳಲ್ಲ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಎಲ್ಲದೂ ಹೇಳಿದ್ರು. ತಾಳಿದವನು ಬಾಳ್ಯಾನು ಅಂತ ಬಸವಣ್ಣ ಹೇಳಿದ್ದಾನೆ. ನಾನು ಇದನ್ನೆಲ್ಲ ಸಹನೆಯಿಂದ ಕೇಳ್ಕೊಂಡೆ. ನನ್ನ ಮನೆಗೆ ನೀವು ಹೋಗ್ಬೇಡ್ರಿ ಅಂತ ಜನನೂ ಕಳಿಸಿದ್ರು. ಪಕ್ಕದಲ್ಲಿ ಬೇರೆಯವರನ್ನು ಕುಂದಿರಿಸಿ ನನಗೆ ಬಯಸಿದ್ರು ಕೂಡ. ಸರಿ, ಅದ್ರ ಮೇಲೆ ನಾನು ಡೆಫರ್ಮೇಷನ್ ಕೇಸ್ ಹಾಕಿದ್ದೀನಿ. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳು. ಶ್ರೀಮಾನ್ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ಸಾವಿರಾರು ಜನ ಕಾರ್ಯಕರ್ತರು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವರನ್ನು ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ನೋವಿದೆ ನನಗೆ. ಆದರೆ ದೇಶದ ರಾಜ್ಯದ ದೃಷ್ಟಿಯಿಂದ ಈ ತೀರ್ಮಾನ ಅನಿವಾರ್ಯ.
ಮತ್ತು ಸ್ವಾಭಿಮಾನ. ಎಲ್ಲರೂ ರಾಜಕಾರಣ ಮಾಡ್ತಕ್ಕಂಥದ್ದು ಸ್ವಾಭಿಮಾನಕ್ಕಾಗಿ ಮತ್ತು ಸಮಾಜ ಸೇವೆಗಾಗಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾಭಿಮಾನ ಉಳಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಸಾಧ್ಯವೇ ಇಲ್ಲ. ಘಟನೆಗಳನ್ನು ನೀವೇ ನೋಡ್ತಾ ಇದ್ದೀರಿ. ಅವ್ರ ಮಾತುಗಳು, ಅವ್ರ ನಡವಳಿಕೆಗಳು. ಸೊ ಹಾಗಾಗಿ ನಾವು ಅದಕ್ಕೆ ಅಂಥದ್ದು ಮಾಡಿಸ್ಕೊಳಕ್ಕೆ ಅವಕಾಶ ಕೊಡಲಾರ್ದೆ ಅಂಥ ಸಂದರ್ಭ ಬರೋಕ್ಕಿಂತ ಮುಂಚೆನೆ ಜಾಗ ಖಾಲಿ ಮಾಡಿದ್ರೆ ಮರ್ಯಾದೆನೂ ಉಳಿಯುತ್ತೆ ಮತ್ತು ಅವರಿಗೆ ಆ ತೊಂದರೆ ಕೊಡಬೇಕಾದಂಥ ಅವಶ್ಯಕತೆಯೂ ಇಲ್ಲ. ಅನೇಕ ಜನ ನನ್ನ ಜೊತೆಲಿ ಬರ್ತಾ ಇದ್ದಾರೆ. 20ನೇ ತಾರೀಕಿಂದ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಂದ ಪರ್ವ ಸ್ಟಾರ್ಟ್ ಆಗುತ್ತೆ. ಮುಂದೇನು ಮಾಡಬೇಕು ದೊಡ್ಡ ಪ್ರಶ್ನೆ ನೀವು ಕೇಳ್ಬೋದು. ಮುಂದೇನು ಮಾಡ್ತೀರಿ ನೀವು ಅಂತ ನಾನೇ ಹೇಳ್ತೀನಿ. ಇವತ್ತು ನಮ್ಮ ರಾಷ್ಟ್ರದ ನಾಯಕರಂತ ಶ್ರೀಮಾನ್ ದೇವೇಗೌಡರಿಗೆ ಇವತ್ತು ನಾಳೆ ನಾನು, ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ನಾವೆಲ್ಲ ಕೂತು ಅವ್ರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ನನ್ನ ನಡೆಯನ್ನು ನಾನು ಪ್ರಕಟ ಮಾಡ್ತೀನಿ. ಅನೇಕ ಕಡೆಯಿಂದ ಸ್ನೇಹಿತರು ಒತ್ತಡ ಇದೆ. ಆದರೆ ನನಗಿರ್ತಕ್ಕಂಥ ಇಚ್ಛೆ ದೇವೇಗೌಡ್ರಿಗೆ ನನಗೆ ಗೊತ್ತು, ನನಗೆ ದೇವೇಗೌಡರಿಗೆ ಗೊತ್ತು. ಗೊತ್ತಿಲ್ಲದಿರೋ ದಾರಿಯಲ್ಲಿ ಹೋಗೋಕ್ಕಿಂತ ಗೊತ್ತಿರೋ ದಾರಿಯಲ್ಲಿ ಹೋಗೋದು ಉತ್ತಮ ಅಂತ ಇವತ್ತು ಪರಸ್ಪರ ತಿಳ್ಕೊಂಡಿದ್ದೀವಿ. ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿ ಮುಂದೆ ರಾಜ್ಯದಲ್ಲಿ ಹ್ಯಾಕ್ ಪಕ್ಷನ ಕಟ್ಟೋದು, ಸೈದ್ಧಾಂತಿಕವಾಗಿ ಏನು ಮಾಡುವಂಥದ್ದು, ಇವೆಲ್ಲ ಚರ್ಚೆಗಳೇನಿದೆ ಅಂತ ಹೇಳಿದ್ರೆ ಹಿರಿಯರ ಹತ್ರಕ್ಕೆ ಮಾತಾಡಿ ಬಹುತೇಕವಾಗಿ ನಾಳೆ ನಾಡಿದ್ದು ಅದನ್ನು ಪ್ರಕಟಿಸ್ತೇನೆ. ನಾನು ಯಾರಿಗೂ ಟೀಕೆ ಮಾಡ್ಬೇಕಾದಂಥದ್ದು ಅವಶ್ಯಕತೆ ನನಗಿಲ್ಲ, ಟೀಕೆನೂ ಮಾಡಲ್ಲ. ನೀವು ಅವ್ರ ಹತ್ರ ಮಾತಾಡಿ ಪ್ರಕಟಿಸ್ತೀನಿ ಅಂತಿದ್ದೀರಿ. ಈಗ ರಾಜೀನಾಮೆ ಕೊಟ್ಟಾಯ್ತು, ಕಾಂಗ್ರೆಸ್ ಕತೆ ಬಾಗಿಲು ಬಂದೀಗ. ಈಗ JDS JP ಭವನದ ಬಾಗಿಲು ತೆರೆದಿದೆ, ನಾನು ಅವರೊಳಗೆ ಹೋಗ್ತಾ ಇದ್ದೀನಿ ಅನ್ನೋ ಸ್ಪಷ್ಟವಾಗಿ ಹೇಳ್ತೀರಾ? ಮಾತಾಡ್ಬೇಕಲ್ಲ, ಸುಮ್ಮನೆ ಯಾರು ನುಗ್ಬಿಡ್ತೀರ ನೀವು? ಈ ಮನೆ ನಾನು ಕರೀದ ಬರ್ತೇನೆ. ಕರೆದು ಸುಮಾರು ಆಗಿದೆ, ಮಾತುಕತೆ ಆಗಿದೆ. ಸ್ಪಷ್ಟವಾಗಿ ಒಂದು ಮಾತುಕತೆ ಆಗಿದೆ ಅಂತೇಳಿ ನಾವು ಬರ್ಬೇಕಲ್ಲ. ನೆನ್ನೆ ಕುಮಾರಸ್ವಾಮಿ ಅವರು ನಮ್ಮ ಧರ್ಮಗುರುಗಳನ್ನು ಕೂಡ ಕಂಡಿದ್ದಾರೆ. ಇನ್ನು ಕೆಲವು ಬಸವಾದಿ ಶರಣರನ್ನು ಕಾಣ್ತಕ್ಕಂಥದ್ದಿದೆ, ಅವರಿಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅವರೆಲ್ಲ ಸ್ವಾಮಿಗಳ ಜೊತೆಗೆ ಅವರು ಚರ್ಚೆ ಮಾಡಲಿ, ನಾನು ಚರ್ಚೆ ಮಾಡ್ತೀನಿ. ನನಗಿರ್ತಕ್ಕಂಥ ಸುಲಭವಾದಂಥ ದಾರಿ, ನನ್ನ ಇಚ್ಛೆ ಇರ್ತಕ್ಕಂಥದ್ದು JDS ಅದ್ರಾಗೆ ನನ್ನ ಮನೆಯಲ್ಲ. ಅದನ್ನು ಪ್ರಕಟ ಮಾಡಬೇಕು, ಅವ್ರ ಜೊತೆಗೆ ಮಾತಾಡಿ ಐ ವಿಲ್ ಅನೌನ್ಸ್ ದ ಡಿಸಿಷನ್. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಇದು ಮುಳುಗೋಗೋ ಹಡಗು ಅಂತಾನೆ ನೀವು ಕಾಂಗ್ರೆಸ್ ಬಿಡ್ತಾ ಇರೋದಾ? ನಾನು ನಿಮಗೆ ಮುಂಚೆನೆ ಹೇಳಿದ್ದೆ ಇದು ಮುಳುಗತ್ತೆ ಅಂತ. ನನ್ನ ಮಾತು ಯಾರು ನಂಬಲೇ ಇಲ್ಲ. ಈ ಮುಂಚೆನೆ ಹೇಳಿದ್ದೆ ಇದು ಮುಳುಗ್ತಾ ಇದೆ. ಆವಾಗ ನಾನು ರಾಜೀನಾಮೆ ಕೊಟ್ಟಿದ್ರೆ ಇವ್ರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಭವಿಷ್ಯನ ಹಾಳು ಮಾಡಿದ್ರು ಅಂತಿದ್ರು. ನಾಳೆ ಹೆಂಗೂ ಸಾಯ್ತಾ ಇದೆ, ಹೂಡಬೇಕು ಸುಡಬೇಕು, ಅದು ತೀರ್ಮಾನ ಮಾಡಬೇಕಾಗಿತ್ತು. ಈಗ ತೀರ್ಮಾನ ಆಗೋಯ್ತು. ಈಗ UP ಏನಾಗುತ್ತೆ ಅಂತ ಹೇಳಿದ್ವಿ ನಾವು. ಪಂಜಾಬ್ ಮಾಡಿದ್ದೆ ಯಾರು? ಸೇಮ್ ಕರ್ನಾಟಕಕ್ಕಾಗುತ್ತೆ. ಸೊ ನಾವು ಪರಿಹಾರ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಮಾಡದೇ ಇದ್ದರೆ ಮತ್ತು BJP ಒಂದು ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ಫೈಟ್ ಮಾಡ್ಬೇಕಾದ್ರೆ ಮಣ್ಣಿನ ಮಕ್ಕಳಲ್ಲೇ ಸಾಧ್ಯ. ಆದ್ದರಿಂದ ಅದೊಂದು ಚರ್ಚೆ ಮಾಡಿ ಏನಿದೆ ಅಂತ ಹೇಳಿದ್ರೆ ಮುಂದಿನ ರಾಜಕೀಯದ ದಾರಿಯನ್ನು, ಯಾಕಂದ್ರೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಅನೇಕ ಜನ ಇದ್ದಾರೆ. ಅನೇಕ ಪಾರ್ಟಿಗಳಿಂದ ಬರ್ತಕ್ಕಂಥವ್ರು ಇದ್ದಾರೆ. ನಾನು ಎಲ್ಲರ ಹೆಸರನ್ನು ಒಂದೇ ಹೇಳಲ್ಲ. ನಿಮಗೆ ಮುಂದೆ ಹೆಸರು ನೋಡ್ತಾ ಇದ್ರೆ ನಿಮಗೆ ಆಶ್ಚರ್ಯ ಅನ್ಸುತ್ತೆ. ಸರ್, ಈಗ ನೀವು ಪಂಜಾಬ್ ವ್ಯವಸ್ಥೆನೇ ಇಲ್ಲಾಗುತ್ತೆ, ಪರ್ಯಾಯನ ಹುಡುಕೋಬೇಕು ಅಂತ ಹೇಳಿದ್ರಿ. ಈಗ ಒಂದು ಹಂತದಲ್ಲಿ ಏನಾಗ್ತಿದೆ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ JDS BJP ಜೊತೆ ಒಳ ಒಪ್ಪಂದ ಮಾಡ್ಕೊಳಕ್ ಮುಂದಾಗ್ತಾ ಇದೆ ಅನ್ನೋ ಒಂದು ಮಾತು ಸರ್. ನಿಮ್ಮ ಮಾತು ನನಗೆ ಮಾತಾಡೋದ್ರಲ್ಲಿ ಅಂಥದ್ದು ಇಲ್ಲ. ಅದನ್ನು ಕೂಡ ಇವತ್ತು ಗೌಡ್ರ ಜೊತೆ ಮಾತಾಡ್ತೀನಿ ನಾನು. ಅದೇ ನಿಮ್ಗೆ ಹೇಳಿದ್, ನೀವೇನು ಮಾತಾಡ್ತೀರಿ ಅಂದ್ರಲ್ಲ,
ಇದನ್ನು ಕೂಡ ನಾನು ಮಾತಾಡ್ಬೇಕಾದಂತ ಅವಶ್ಯಕತೆ. ಅಲ್ಲ, ಒಂದ್ ವೇಳೆ ಒಳ ಒಪ್ಪಂದ ಆದ್ರೆ ನಿಮ್ಗೆ ಒಂದು ವೇಳೆ ಹೋದ್ರೆ ನೀವೆಲ್ಲ ಈ ಆಂಗ್ಲ ಇಂಡಿಯನ್ ಹುಡುಗಿ ಲವ್ ಮಾಡ್ದಂಗೆ ಹೇಳ್ತಾರೆ ನೀವು. ಆಗಿದೆ ಜೆಡಿಎಸ್ ಅವರು ಸಾಫ್ಟ್ ಕಾರ್ನರ್ ಇದೆ ಬಿಜೆಪಿ ಪರವಾದ, ಅದು ಈ ಮೊನ್ನೆ ಸೆಷನ್ ಅಲ್ಲೂ ನಡೆದಿದೆ. ಈ ಮುಂಚಿನ ಕೆಲವು ಹೇಳಿಕೆಗಳು ಎಚ್ಡಿಕೆ ಅವರ ಹೇಳಿಕೆಯಲ್ಲೂ ಅದು ಸಾಫ್ಟ್ ಕಾರ್ನರು ಬಸವರಾಜ ಬೊಮ್ಮಾಯಿ ಇರೋದ್ರಿಂದ ಅಲ್ಲಿದೆ, ಸ್ವಾಭಾವಿಕ. ಯಡಿಯೂರಪ್ಪನವ್ರು ಇದ್ದಾಗಲೂ ಸಾಫ್ಟ್ ಕಾರ್ನರ್ ಇದೆ. ಬಿಜೆಪಿಗೆ ಅಂತಲ್ಲ, ಅದು ವ್ಯಕ್ತಿಗತವಾಗಿ ಕೆಲವು ಸಾಫ್ಟ್ ಕಾರ್ನರ್ಗಳು ಆಗ್ತಕ್ಕಂಥ. ಈಗ ಸಿದ್ದರಾಮಯ್ಯ ಸಾಫ್ಟ್ ಕಾರ್ನರ್ ಇರಲಿಲ್ವೇ? ಸರ್ಕಾರ ಯಾಕೆ ಬಂತು ಯಡಿಯೂರಪ್ಪಂದು? ಅದ್ಯಾಕೆ ನೀವು ಯಾರು ಏನು ಹೇಳೋದೇ ಇಲ್ಲ? ನಾನು ಅದಕ್ಕೆ ಅದು ಯಾವುದು ನಾನು ಬಾಯಿ ಬಿಡಕ್ಕೆ ಹೋಗಲ್ಲ. ಇದೇ ಸಾಫ್ಟ್ ಕಾರ್ನರ್ ಮುಂದುವರೆದ್ರೆ, ಯಾಕಂದ್ರೆ ಮುಂದೆ ವೇಟ್ ಈಗ ನಾನು ಹೋಗ್ತಾ ನನ್ನ ತೀರ್ಮಾನ ಏನಾಗುತ್ತೆ ಅಂತ ನೋಡಿ ನೀವು. ಲೆಟ್ ಅಸ್ ಯು ವೇಟ್ ಅಂಡ್ ಸಿ. ನಾವು ಬಸವ ಕೃಪದವರು, ಕೇಶವ ಕೃಪದವರಲ್ಲ. ಮುಂದಿನ ಚುನಾವಣೆಯಲ್ಲಿ ಹಾಗಾದ್ರೆ ಜೆಡಿಎಸ್ ಸ್ಪಷ್ಟ ಬಹುಮತದಿಂದ ಅಧಿಕಾರ ಸ್ವೀಕರಿಸ್ತಿರೋ ನಂಬಿಕೆ ಇದೆ ನಿಮಗೆ? ಎಸ್, ದಣ ನೋಡ್ತಾ ಇರಿ ನೀವು. ಯು ಸಿ ವಾಚ್. ನಾನು ಎಲ್ಲಿ ಹೆಜ್ಜೆ ಇಟ್ಟಿನ ಯಾವತ್ತೂ ಕೂಡ ದೇವ್ರು ನನಗೆ ಕೈ ಬಿಡಲಿಲ್ಲ, ಜನ ನನಗೆ ಕೈ ಬಿಡಲಿಲ್ಲ. ಯದ್ಭಾವಂ ತದ್ಭವತಿ. ಇವತ್ತು ನಮ್ಮ ಭಾವನೆ ನಿಯತ್ತು ಸರಿಯಾಗಿದೆ. ನಮ್ಮ ಭಾವನೆ ಬರೀ ಅಧಿಕಾರ ನಮ್ಮ ಗುರಿ ಅಲ್ಲ, ಕನ್ನಡ ನಾಡಿನ ಕೀರ್ತಿಯನ್ನು ಭಾರತ ದೇಶದಲ್ಲಿ ಎತ್ತಿಡಬೇಕು ಅನ್ನಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಅದನ್ನು 95ರಲ್ಲಿ ಹೇಳ್ದ ನನಗೆ ತಮಾಷೆ ಮಾಡಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ನೀವು ಯಾರು ಕಲ್ಪನೆ ಕಟ್ಟಿರಲ್ಲ. ನೀವೆಲ್ಲ ಹೊಸದಾಗಿ ಯುವಕರು ಬಂದಿರಿ. ಹಿಂದೆ ಎಲ್ಲ ರಾಮ್ ಪ್ರಸಾದ್ ಅವರು, ಸತ್ಯನಾರಾಯಣ ಅವರು ಎಲ್ಲ ಹಳೆ ಪತ್ರಿಕರಿದ್ರು. ಅವರು ಯಾರೋ ಒಬ್ಬರು ಉಳಿದಿರ್ಬೋದು. ಕೇಳಿ, ರಾಮಾಯಣವ್ರಿದ್ದಾರೆ ಕೇಳಿ. ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಮಾಷೆ ಮಾಡೋರು, ಏನೇ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರ, ಏನು ನೀವು ಹುಚ್ಕೊಳ್ಬೇಕು, ಜನತಾದಳ 16 ಸೀಟ್ ಗೆಲ್ಲತ್ತಾ, ಏನು ನಿಮ್ಮ ಕಲ್ಪನೆ ಅಂತ. ಯಾವತ್ತು ನಾವು ಮನಸ್ಸಿಟ್ಕೊಂಡು ಮಾಡಿದರೆ ಈ ನಾಡಿನ ಜನರ ನಾಡಿ ಮಿಡ್ತಾ ನನಗೆ ಗೊತ್ತಿದೆ. ಬಾಂಬೆ ಕರ್ನಾಟಕಕ್ಕೆ ಏನು, ಹೈದರಾಬಾದ್ ಕರ್ನಾಟಕಕ್ಕೆ ಏನು, ಹಳೆ ಮೈಸೂರಿಗೆ ಏನು ಅನ್ನಕ್ಕಂಥದ್ದು. ಎಸ್, ನನಗೆ ವಿಶ್ವಾಸ ಇದೆ. ಜನತಾದಳ ನಾನು ಅಕಸ್ಮಾತ್ ಹೋದರೆ 100%. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಸಾಕಷ್ಟು ಅವರು ತಿರುಗಾಡ್ತಾ ಇದ್ದಾರೆ. ಸೊ ಇವೆಲ್ಲ ವಿಷಯಗಳಿದಾವೆ, ಚರ್ಚೆ ಮಾಡಿ ಏನಿದೆ ಅಂತ ಹೇಳಿದ್ರೆ ಒಂದು ತೀರ್ಮಾನ ನಾಳೆನ ನಾಡಿದ್ದ ಆಚೆ ನಾಡಿದ್ದ ಪ್ರಕಟಿಸ್ತೇನೆ. ಸರ್, ಪಂಜಾಬ್ ತರ ಅಂತ ಹೇಳಿದ್ರೆ ಅಂದ್ರೆ ಒಂದ್ ನಿಮಿಷ, ಈ ಅಲ್ಲಿ ಕಾಂಗ್ರೆಸ್ ಒಳ ಜಗಳದಿಂದ ಆ ರೀತಿ ಆಯ್ತು ಅಂತ, ಇಲ್ಲಿ ಅದೇ ರೀತಿ ಆಗುತ್ತೆ ಅಂತ ಹೇಳ್ತಿದ್ರೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಒಳ ಜಗಳ ಇದೆಯಾ ಅಂತ ಅನ್ಸುತ್ತೆ ಸರ್? ಅದೇ ರೀತಿ ಆಗುತ್ತೆ ಚುನಾವಣೆಯಲ್ಲಿ ಅಂತ? ದೊಡ್ಡ ಸುದ್ದಿ ನಿಮಗೆ. ಅಲ್ಲ ಸರ್, ಪಕ್ಷ ಅಂದ್ರೆ ನೀವು ಅದನ್ನ ಹೇಳಿದ್ರಲ್ಲ ಸರ್, ಪಂಜಾಬ್ ತರ ಆಗುತ್ತೆ ಕರ್ನಾಟಕದಲ್ಲಿ ಅಂತ, ಅದೇ ರೀತಿ ಆಗುತ್ತೆ ಅಂತ. ತೋರಿದ್ರು ಕೂಡ ಅವ್ರ ಜೊತೆಗೆ ಸಂಸಾರ ಮಾಡಿದೀವಿ. ಈ ಬಿಟ್ಟು ಹೋಗ್ಬೇಕಾದ್ರೆ ಯಾಕೆ ನಾವೇನಾದ್ರೂ ನಾನು ಇಷ್ಟೇ ಹೇಳೋದು, ಅವ್ರು ಚೆನ್ನಾಗಿರ್ಲಿ, ಒಟ್ಟಿಗಿರ್ಲಿ, ಒಳ್ಳೇದಾಗ್ಲಿ ಅಂತ ಅವರಿಗೂ ಹಾರೈಸ್ತೀನಿ. ಲಿವಿಂಗ್ ಟುಗೆದರ್ ಶುರು ಆಗಿದೆ. ಎಲ್ಲಿ? ಇಲ್ಲಿ ಜೆಡಿಎಸ್ ಜೊತೆಗೆ ಇಲ್ಲ, ನಾ ಆತರ ಬೇಡ, ನಿಮ್ಮಂತ ಹೇಳ್ತೀನಿ. ಕೇಳಿ ಸರ್, ಶುರುವಾಗಿದೆ. ನಿಕಾ ಡೇಟ್ ಒಂದು ಇಲ್ಲ, ನಿಕಾ ಆಗುತ್ತೆ. ಆದ್ರೆ ಭಯ ಇರೋದೇನಂದ್ರೆ ಅವ್ರಿಗೆ ಬಿಜೆಪಿ ಮೇಲೆ ಫಾರಿನ್ ಹುಡುಗಿ ತರ ಲವ್ ಆಗ್ಬಿಟ್ರೆ ನೀವೇನ್ ಮಾಡ್ತೀರಿ ಪಾಪ ಮದುವೆ ಆಗಲಿ ಅಂತ. ವೇಟ್ ಮಾಡಿ ನೋಡಿ. ಅಪಥೆಟಿಕಲ್ ಕ್ವಶನ್ ನಾನು ಯಾಕೆ ಆನ್ಸರ್ ಮಾಡಿ? ಯಾಕಂದ್ರೆ ಪರಿಸ್ಥಿತಿ ಆಗಿದೆ. ಕಳೆದ ಕೆಲವು ದಿನಗಳಿಂದ ಏನ್ ನಡೀತಾ ಇದೆ ಸದನದಲ್ಲಿ, ಏನ್ ನಡೀತಾ ಇದೆ ದೇವೇಗೌಡರು ಅಲ್ಲ, ಅದು ಸದನದಲ್ಲಿ ರಾಜಕಾರಣಕ್ಕೆಲ್ಲ ಅವರು ಮಾಡ್ತದೆ. ಇವರು ಏನಾಗಿದೆ, ಮೈ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಆರ್ ಕಾರ್ಲಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ ನೋಡಿದ್ದೇವೆ ನಾವು. ಅವು ಏನು ಆಪೋಸಿಷನ್ ಎಷ್ಟರ ಮಟ್ಟಿಗಿದೆ, ಕಾಂಗ್ರೆಸ್ಸು ಇದು ಎಷ್ಟರ ಮಟ್ಟಿಗಿದೆ ಅಲ್ಲ, ಅವ್ರವ್ರ ಅಡ್ಜಸ್ಟ್ಮೆಂಟ್. ಇದೇಂದ್ರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಹಿಂದೆ ಊರ ಹೆಸರಿಟ್ಟು ಬರ್ತಿತ್ತು, ಈಗ ಬಸ್ ಖಾಲಿ ಬರುತ್ತೆ. ಪ್ಯಾಸೆಂಜರ್ ನೋಡಿ ಯಾವ ಕಡೆ ಪ್ಯಾಸೆಂಜರ್ ಜಾಸ್ತಿ ಇದೆಯೋ ಆ ಕಡೆ ಬಸ್ ಹೋಗುತ್ತೆ. ಆ ಕಾಲ ಬಂದುಬಿಟ್ಟಿದೆ ಈಗ. ಸೊ ಹಾಗಾಗಿ ಲೆಟ್ ಅಸ್ ವೇಟ್. ನಾನು ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥನು. ನೀಲಗಪ್ಪನವರು, ವೀರೇಂದ್ರ ಪಾಟೀಲ್ರು, ಜಯಪ್ರಕಾಶ್ ನಾರಾಯಣರು. ಸೈದ್ಧಾಂತಿಕ ಸಾಮ್ಯತೆ ಕಾರಣಕ್ಕೆ ನೀವು ಆ ಕಡೆ ಹೊರಟಿದ್ರಿ ಜೆಡಿಎಸ್ ಕಡೆಗೆ. ಯಾ, ಅಲ್ಲಿ ನಿಮ್ಮ ಸೈದ್ಧಾಂತಿಕತೆಗೆ ಏನಾದ್ರೂ ಪೆಟ್ಟು ಬಿದ್ರೆ, ನಿಮ್ಮ ನಂಬಿಕೆ ಪೆಟ್ಟು ಬಿದ್ರೆ? ಬೀಳಲ್ಲ. ಬಿದ್ರೆ ಕ್ವಶನ್ ಸರ್, ಯಾಕೆ ಗೊತ್ತಾ, ರಾಜಕಾರಣದಲ್ಲಿ ಯಾವ ಕೂಡ
ಇದಲ್ಲ ಅನಿಶ್ಚಿತತೆಯಿಂದಿರುವಂತದ್ದು ಯಾವ ನಿಶ್ಚಿತ ಆಗಿರಲ್ಲ. ಅಕಸ್ಮಾತ್ ಅಲ್ಲಿ ಆದ್ರೆ ನಿಮ್ ಪರಿಸ್ಥಿತಿ ಏನು? ಯಾಕೆ ಅಷ್ಟು ಬೇಗ ನೀವು ಕನ್ಕ್ಲೂಷನ್ಗೆ ಬರ್ತೀರಿ? ಕೇಳಿ ಬ್ಲೈಂಡ್ ಏನಿಲ್ಲ, ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನಿಮಗೆ ಹೇಳ್ದಲ್ಲ, ನೀವೇನು ಮಾತಾಡೋದಿದೆ, ಲಿವಿಂಗ್ ಟುಗೆದರ್ ಲಿವಿಂಗ್ ಆಗಿದೆ ಅಂತ ನೀವು ಹೇಳಿದ್ರಲ್ಲ. ಐ ಆಮ್ ಟಾಕಿಂಗ್ ಟು ದಮ್ ಟುಡೇ. ಈಗ ಹೇಳ್ತಿದ್ದಾರೆ ಜನ, ನಿಮ್ಮ ಅಭಿಪ್ರಾಯ ಏನು, ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಇವೆಲ್ಲ ಡಿಸ್ಕಷನ್ ಮಾಡ್ತಕ್ಕಂಥದ್ದೇ ಈ ಕಂಡೀಷನ್ ಏನಾದ್ರು ಹಾಕ್ತೀರಾ ಮಾತುಕತೆ ಸಂದರ್ಭದಲ್ಲಿ? ಯಾವುದು ಮುಂದಿನ ಅವರ ನಿಲುವು ನಾನು ಏನು ಕಂಡೀಷನ್ ಹಾಕ್ತೀನಿ, ಏನು ಬಿಡ್ತೀನಿ ಅಂತ ನನಗೆ ಅದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಲ್ಲ. ದೇವೇಗೌಡರ ವ್ಯಕ್ತಿತ್ವಕ್ಕೆ ನಾನು ಅಗೌರವ ತೋರಿಸ್ದಂಗೆ ಆಗುತ್ತೆ. ದೇಶದ ಪ್ರಧಾನಮಂತ್ರಿ ಆಗಿದ್ದಂಥದ್ದು ಚರ್ಚೆ ಮಾಡ್ಬೇಕಾದ್ರೆ ತಂದೆ ಮಕ್ಕಳ ಮಧ್ಯೆ ಅನೇಕ ಚರ್ಚೆಗಳಾಗ್ತವೆ. ತಂದೆ ಜಾಗದಲ್ಲಿ ಅವರಿದ್ದಾರೆ, ಮಕ್ಕಳ ಜಾಗದಲ್ಲಿ ನಾವಿದ್ದೀವಿ. ರಾಜ್ಯದ ಭವಿಷ್ಯ, ಸಿದ್ಧಾರ್ಥದ ಭವಿಷ್ಯ, ಇದನ್ನು ಕಾಪಾಡ್ಕೊಳ್ತಕ್ಕಂಥ ನೆಲೆಯಲ್ಲಿ ಅವ್ರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ. ಜೆಡಿಎಸ್ ಇಂದ ಕೆಲವು ಶಾಸಕರು ತೊರೆದು ಕಾಂಗ್ರೆಸ್ ಬಿಜೆಪಿ ಹತ್ರ ಎಲ್ಲ ಆಗತ್ತೆ. ಈಗ ಅನೇಕ ಜನ ಕಾಂಗ್ರೆಸ್ಸಿಂದ ಈ ಕಡೆ, ಬಿಜೆಪಿಯಿಂದ ಆ ಕಡೆ, ಎಲ್ಲ 12 ಗಂಟೆಗೆ ಟೆಂಟ್ ಬೆಂಕಿ ಬಿದ್ದರೆ ಹೆಂಗೆ ಜನ ಓಡ್ತಾರೋ ಅದು ಶುರು ಆಕತಿ. ಇನ್ಮೇಲೆ ಇಲ್ಲಿಂದ ಹೋಗ್ಬೋದು, ಅಲ್ಲಿಂದ ಬರ್ಬೋದು, ನನಗೆ ಅದೇನು ಪ್ರಶ್ನೆ ಇಲ್ಲ. ನಾವೇನಿದೆ ಅಂತಂದ್ರೆ ಬಲವಾಗಿ ಎಲೆಗೆ ನೋಡಿ ನಾನು ಯಾವತ್ತೂ ರಾಜಕಾರಣ ಮಾಡಲ್ಲ, ಬುಡಕ್ಕೆ ನೋಡಿ ರಾಜಕಾರಣ ಮಾಡ್ತಕ್ಕಂಥದ್ದು. ಸೊ ಇವತ್ತು ಕರ್ನಾಟಕದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಎಲ್ಲಿ ನಿಂತರೆ ಏನಾಗುತ್ತೆ, ಯಾರು ಹೆಂಗೆ ಗೆದ್ದರೆ ಹೆಂಗೆ ಬರುತ್ತೆ. ಕಮರುಲ್ ಇಸ್ಲಾಂ ಮುಸ್ಲಿಂ ಲೀಗ್ನಲ್ಲಿದ್ದ, ಅವನಿಗೆ ತಂದು ಗುಲ್ಬರ್ಗದಿಂದ MP ಮಾಡಿದ್ವಿ. 4 ಸೀಟ್ ಅಲ್ಲಿಂದ ಆರಿಸ್ಬಂತು ಪಾರ್ಲಿಮೆಂಟು. ಬೀದರು, ಬಳ್ಳಾರಿ ಬರೀ 3,000ಕ್ಕೆ ಸೋಲ್ತು, ಕೋಲಾರ ಬರೀ 2,000ಕ್ಕೆ ಸೋಲ್ತು. ಅಂಥದ್ರಲ್ಲೂ 16 ಸೀಟು, 28 ಜಿಲ್ಲಾ ಪಂಚಾಯತಿ, 4 ಕಾರ್ಪೊರೇಷನ್ಗಳು. ನಾನು ಅಧ್ಯಕ್ಷ ಇದ್ದಾಗ್ತಾನೆ ಇದೆಲ್ಲ ಮಾಡಿದ್ದು. ನನಗೆ ಅದ್ರ ಬಗ್ಗೆ ಗರ್ವ ಇಲ್ಲ. ಜನ ಆಶೀರ್ವಾದ ಮಾಡ್ತಾರೆ. ಜನಕ್ಕೆ ಇವತ್ತು ನನಗೆ ಬರ್ತಿರೋ ಫೋನ್ಗಳು ನನಗೆ ಗೊತ್ತಿದೆ ಎಷ್ಟು ಜನ ಏನೇನು. ನನ್ನ ಬರೀ ಕೋಲಾರದಲ್ಲಿ ಹೋದೆ, ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡಿದ್ದವರು ಪರಿಷತ್ನಲ್ಲಿ ನಿಮ್ಗೆ ವಿಪಕ್ಷ ನಾಯಕ ಸ್ಥಾನ ಕೊಟ್ಟಿಲ್ಲ ಅಂತ ನೀವು ಪಕ್ಷ ತೊರಿತಾ ಇರೋದು ಅದು ಒಂದೇ ಕಾರಣ ಅಲ್ಲ, ಸಾಕಷ್ಟು ಇದ್ದಾವೆ. ಏನ್ ಕಾರಣ ಸರ್? ಮೇನ್ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ನಲ್ಲ, ನಾವು 21% ಇದ್ದೀವಿ ರಾಜ್ಯದಲ್ಲಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಏನಿದೆ. 70 ವರ್ಷದಿಂದ ಯಾರಾದರೂ ಒಬ್ಬ ಸಾಬ್ರು ಕಾಂಗ್ರೆಸ್ ಅಧ್ಯಕ್ಷರಾದ್ರ, 70 ವರ್ಷದಿಂದ ಯಾರಾದರೂ ಲೀಡರ್ ಆಫ್ ದಿ ಅಪೋಸಿಷನ್ ಆದ್ರ, 70 ವರ್ಷದಿಂದ ಯಾರಾದರೂ ಒಳ್ಳೆ ಖಾತೆ, ಹಣಕಾಸಾಗಲಿ, ನೀರಾವರಿ ಆಗಲಿ, ಎಲೆಕ್ಟ್ರಿಸಿಟಿ, PWD ಇಲ್ಲ, ಒಳ್ಳೇದಿಲ್ಲ ಅವ್ರ ಪಾಲು, ಬ್ಯಾಡದೇ ಇರೋದು ಇವ್ರ ಪಾಲು. ಚೇರ್ಮನ್ಗಳು ಮಾಡಿದ್ರು. ಯಾರಾದರೂ ಒಬ್ಬ ಸಾಬ್ರವನಿಗೆ ಒಳ್ಳೆ ಜಾಗದಲ್ಲಿ ಚೇರ್ಮನ್ ಮಾಡಿದ್ದಾರೆ. ಇದು ಕೇಳಿದ್ರೆ ಜಾತೀಯತೆನ? ಇವತ್ತು ಅಲ್ತಾಫ್ ಸತ್ತ ಕಾಶ್ಮೀರದವನು, ಹೋದ್ರ ನರಗುಂದಲ್ಲಿ ಸತ್ತ, ದುಡ್ಡು ₹1 ಕೊಡಲಿಲ್ಲ. ಕೇಳಿದ್ರ ಹಿಜಾಬ್ ಪ್ರಶ್ನೆನ ಸುಮ್ಮನಾದ್ರೂ ಬುರ್ಕಾ ಹಿಜಾಬ್ ಅಂತ ಶುರು ಮಾಡಿದ್ರಿ. ಶರ್ಗು ಅಂತ ನಾನು ಬಡ್ಕೊಂಡೆ. ಶರ್ಗು ಅಂತ ಹೇಳಕ್ಕೆ ಏನಾಗಿತ್ತು ಇವ್ರ ಬಾಯಿಗೆ? ಕಿತ್ತೂರು ಚೆನ್ನಮ್ಮ ಶರ್ಗಾಕ್ಲಿಲ್ಲ, ಇಂದಿರಾ ಗಾಂಧಿ ಶರ್ಗಾಕಿಲ್ಲ. ನಾವು ಹೇಳಿದ್ದು ನಮ್ಮ ಹೆಣ್ಮಗಳಿಗೆ ಶರ್ಗಾಕಕ್ಕೆ ಬಿಡ್ರಿ ಅಂದ್ವಿ ನಾವು. ಹಿಜಾಬು ಬೇಡ, ಬುರ್ಖಾನ ಬೇಡ, ಶರ್ಗಾಕ್ಲಿ. ಇದನ್ನು ಕೇಳಿದ್ರೆ ಯಾರೋ ಮಾತಾಡಬಾರ್ದು. ಪಕ್ಷದ ಅಧ್ಯಕ್ಷರು ಈ ಆದೇಶ ಕೊಟ್ರೆ ಇದನ್ನು ಕೇಳ್ಕೊಂಡಿರಲ್ಲ ನಾನು. ಅಲ್ಪಸಂಖ್ಯಾತರು ಒಟ್ಟೇಲಿ ಎಲ್ರು ಯಾವ ಸಮುದಾಯ ನೀವು ಕೊಟ್ಟಿದ್ರಲ್ಲ ಹೇಳ್ರಲ್ಲಿ. ಇಂಥದ್ ಕಡೆ ಆಗಿದೆ. ಲಮಾಣಿ ಸಮಾಜ ನಿಮ್ಮ ಜೊತೆಲಿ ಇದೆಯಾ? ಲೆಫ್ಟ್ ನಿಮ್ಮ ಜೊತೆಲಿ ಇದ್ದಾರಾ? ಬ್ರಾಹ್ಮಣರು ನಿಮ್ಮ ಜೊತೆಲಿ ಇದ್ದಾರಾ? ಲಿಂಗಾಯತರು ನಿಮ್ಮ ಜೊತೆಲಿ ಇದ್ದಾರಾ? ಲಿಂಗಾಯತರು ಏನಾದರೂ BJPದಾಗಿದ್ರೆ ಸಾಬ್ರು BJPಲಿ ಇದ್ದಂಗೆ ಆಕತ್ತೆ. ಇಲ್ಲಿ ಏನಾಗಿದೆ, ಇವ್ರು ಯಾರೂ ಇಲ್ಲ. ನಮ್ದು 90% ನೀವು ಓಟ್ ತಗೊಂಡು ನಮಗೆ ಗೌರವ ಸ್ಥಾನ ಕೊಡದೇ ಇದ್ರೆ ಚಿಂತೆ ಇಲ್ಲ, ಗೌರವಯುತವಾಗಿ ಮಾತಾಡೋದಾದ್ರೂ ಬೇಡವಾ? UT ಖಾದರ್ಗೆಲ್ಲ ಸ್ಥಾನ ಕೊಟ್ಟಿದ್ದಾರಲ್ಲ, ಚಡ್ಡಿ ಫುಲ್ ಕೊಡು, ಚಡ್ಡಿ ಏನ್ ಮಾಡ್ತಾರೆ ತಗೊಂಡು. ಅದನ್ನ ಅವ್ರು ಏನ್ ಮಾಡ್ಬೇಕಾಯ್ತು, ಶಿವಕುಮಾರ್ ಅವ್ರು ಬಂದ ತಕ್ಷಣ ಎಸ್ ನನಗೆ ಅಧ್ಯಕ್ಷ ಸ್ಥಾನ ಬೇಡ, ನೋಡಿ UT ಖಾದರಿಗೆ ಕೊಡ್ರಿ. ಇಲ್ಲ ಇಬ್ರಾಹಿಂ ಸಾಹೇಬ್ರೆ ಏನ್ ಮಾಡ್ಬೇಕು ನಾವು? ಚುನಾವಣೆಗೆ ಪ್ರಚಾರಕ್ಕೆ ನಾವು ಬೈ ಎಲೆಕ್ಷನ್ಗೆ ಬರಲಿಲ್ಲ. ಬೈ ಎಲೆಕ್ಷನ್ ಹೆರಿಗೆ ಬಸ್ರಿ ಮಾಡ್ಸಕ್ ನಾವು ಬೇಕು, ಹೆರಿಗೆ ಮಾಡ್ಸಕ್ ನಾವು ಬೇಕು. ಹೆಸರು ಬೇರೆಯವ್ರದ್ದು ಇಡ್ಬೇಕಾ? ಯಾವ ನ್ಯಾಯ ಇದು? ಇದನ್ನು ನಿಮ್ಗೆ ಹೇಳಕ್ ಹೋದ್ರೆ ನಿಮಗೆ ಸಿಟ್ಟು ಬರುತ್ತೆ.
ಯಾರು ಮಾತಾಡೋಂಗಿಲ್ಲ ಸಾಬ್ರು ಓ ಅಂತ ಯಾರು ಮಾತಾಡೋಂಗಿಲ್ಲ. ಯಾಕೆ ನಾವೇ ಅದಕ್ಕೆ ನಾನು ಹೇಳ್ದು MLC ಮಾಡಿದ್ವಿ ತಗೊಳ್ಳಿ, ಇವತ್ತು ಕೊಡ್ತಾ ಇದ್ದೀನಿ ಇಟ್ಕೊಳ್ಳಿ. ಈಗ ನಾನು ಇಷ್ಟು ಜನಕ್ಕೆ MLA ಮಾಡಿದ್ದೀನಿ, ಯಾರಾದರೂ ಒಬ್ರು ರಾಜೀನಾಮೆ ಕೊಡ್ತಾರಾ? ನಂದು ಪಾಲಿದೆಯಲ್ಲ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ. ನೀವು MLS ಇದ್ರಲ್ಲ, ನೀವು ಯಾರಾದರೂ ಕೊಡ್ತೀರ ರಾಜೀನಾಮೆನ? ನಮಗೇನೋ ಕೇಳ್ಬಿಟ್ರಿ ನೀವು ಸಿಕ್ಕ ಸಾಬ್ರನ್ನ ಒಬ್ಬಟ್ಟಿಗೆ ಅಂತೇಳಿ, ನೀವು ಕೊಡ್ತೀರೋ? ನಡೀರಿ ಡಿಸಾಲ್ವ್ ಮಾಡಿ ಅಸೆಂಬ್ಲಿ ಎಲೆಕ್ಷನ್ ಹೋಗೋಣ ಜೊತೆಯಲ್ಲೇ. ನಾನು ಅದನ್ನು ಅವ್ರಿಗೆ ಯಾವುದು ಕೇಳಕ್ಕೆ ಹೋಗಲ್ಲ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅನ್ಯರ ಡೊಂಕನ್ನು ನೀವೇ ಕಿತ್ತಿದ್ದೀವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಬಸವಾದಿ ಶರಣರ ಸಂಘದಲ್ಲಿ ಬೆಳೆದಿರೋ ನಾನು ನನ್ನ ನಿರ್ಧಾರವನ್ನು ಇವತ್ತು ರಾಜ್ಯದ ಜನರ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ. ನಾನು ಹೋದಾಗ ಇಷ್ಟೇ ಹೇಳೋದು, ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಸರ್ವಸ್ವ ಜನರ ಪಾಲಿಗೆ ಬಿಡ್ತೀನಿ. ಎತ್ಕೊಳ್ತಕ್ಕಂಥದ್ದು ಅವ್ರ ಕೈಯಲ್ಲಿದೆ, ಒಗಿತಕ್ಕಂಥದ್ದು ಅವ್ರ ಕೈಯಲ್ಲಿದೆ. ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಬೇಡ ಜಂಗಮರಿದ್ದಂಗೆ ಜೋಳಿಗೆ ಹಾಕ್ಕೊಂಡು ಹೋಗ್ತಾ ಇದ್ವಿ. ಜಯನವ ಪಾರ್ವತಿ ಪತೆ ಹರ ಮಹಾದೇವ ಅಂತ ಜೋಳಿಗೆಯಲ್ಲಿ ಸಿಕ್ಕಿದ್ದಂತ ತಗೊಂಬಂದು ಯಾವ ಪಾರ್ಟಿಯಲ್ಲಿ ಇರ್ತಾನೋ ಆ ಪಾರ್ಟಿ ಕೊಡ್ತೇನೆ. ನೋಡಪ್ಪ ನಾವು ಬೇಡರೋ ಭಿಕ್ಷೆ ಇಷ್ಟು ತಗೊಳ್ರಿ, ಇದರಿಂದ ಏನಾದರೂ ಉಪಕಾರ ಆದರೆ ಉಪಕಾರ ಮಾಡ್ಕೊಳ್ಳಿ ಅಂತೇಳಿ. ಇಷ್ಟೇ ನಮ್ಗೆ ಇರ್ತಕ್ಕಂಥದ್ದು. ಇನ್ನು ದುಡ್ಡು ಖರ್ಚು ಮಾಡ್ತೀವಿ, ಅದು ನಮ್ಮ ಹತ್ರಕ್ಕೆ ಅದೂ ಇಲ್ಲ. ಈ ಸಮಸ್ಯೆ ಹೇಳ್ಕೊಂಡ್ರೆ ಸರ್, ಈಗ ಹೇಳಿದ್ರಲ್ಲ ಅಲ್ಪಸಂಖ್ಯಾತರು ಕಡೆಗಣಿಸ್ತಾ ಇದ್ದಾರೆ ಹಾಗೆ ಅಂತ, ನೀವು ಹೇಳಿದ್ರ ಸಿದ್ದರಾಮಯ್ಯ ಹತ್ರ ಆಗಲಿ ಡಿ ಕೆ ಶಿವಕುಮಾರ್ ಹತ್ರ ಆಗಲಿ. ಸೋನಿಯಾ ಗಾಂಧಿ ಅವರಿಗೆ 12 ಲೆಟರ್ ಬರೆದಿದ್ದೀನಿ. ಇವತ್ತು ಆ ಲೆಟರ್ ನಾನು ಕಳಿಸ್ತಾ ಇದ್ದೀನಿ ಅವರಿಗೆ. 12 ಎಲ್ಲದವ್ರು ಹೇಳಿದ್ದೇನೋ ಎಸ್ ಐ ಆಮ್ ಲುಕಿಂಗ್ ಇನ್ ಟು ಇಟ್. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ವಾ ಸಮಸ್ಯೆ ಏನಿದೆ ಅನ್ನಕ್ಕಂಥದ್ದು? ಬಡ್ಜೆಟ್ನಲ್ಲಿ ಏನ್ರಿ ಕೊಟ್ರಿ ನೀವು? 2,50,00,000 ಬಡ್ಜೆಟ್ ಮಾಡಿದ್ರಲ್ಲ, ಅಲ್ಪಸಂಖ್ಯಾತರಿಗೆ ಏನು ಕೊಟ್ರಿ? 21% ಇರ್ತಕ್ಕಂಥವ್ರು ಏನು ಕೊಟ್ರಿ? ನಾ ಹೇಳಿದೆ ಅಟ್ಲೀಸ್ಟ್ ಒಂದು 3% ಕೊಡಪ್ಪ ಸಾಕು, ನಾವು ವಿದ್ಯಾಭ್ಯಾಸ ಕೊಟ್ಕೊತೀವಿ ನಮ್ಮ ಮಕ್ಕಳಿಗೆ. ಜಾಸ್ತಿ ಹುಟ್ಟುಬಿಟ್ಟಿದಾವೆ ಮುಂಡೆತ್ತು, ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಓದೋ ಜಾಗ ಇಲ್ಲ. ನಾವು ಅದ್ರ ಸ್ಕೂಲ್ ಬೇರೆ ಸ್ಕೂಲಲ್ಲಿ ಜಾಗ ಸಿಗಲ್ಲ, ನಾವೇ ಸ್ಕೂಲ್ ಮಾಡ್ಕೊಂಡು 1ರಿಂದ 12ರವರೆಗೆ ಈ ಮಕ್ಕಳಿಗೆ ಹೆಣ್ಮಕ್ಳಿಗೆ ವಿದ್ಯೆ ಕೊಡ್ತೀವಿ. ಈ ಹಿಜಾಬು ರೌಕೆ ಇವೆಲ್ಲ ಗಲಾಟೆ ಬರ್ತವೆ, ಹೆದರ್ತಾವೆ ಹೋಗೋಕ್ಕೆ. ಹೇಳಲಿಲ್ಲ ಏನು ಕೊಟ್ರು ಬಡ್ಜೆಟ್ನಾಗ? ಈಗೇನೋ 1,400 ಕೋಟಿ ರೂಪಾಯಿ ಬೊಮ್ಮಾಯಿ ಕೊಟ್ಟಿದ್ದಾರೆ ಅಂತ. ಅವರಿಂದ ನಮಗೆ ನಿರೀಕ್ಷಣೆ ಇಲ್ಲ, ಯಾಕಂದ್ರೆ ನಾವೇನು ಅವ್ರಿಗೇನು ಓಟ್ ಹಾಕಿಲ್ಲ. ಓಟ್ ಹಾಕಿದ್ರೆ ಕೇಳ್ಬೋದಾಗಿತ್ತು. ಹಾಕಿದವ್ರು ಇವರು ಇನ್ವೆಸ್ಟ್ ಮಾಡಿರೋ ಕಂಪ್ನಿ ಬಿಟ್ಟು ಇನ್ವೆಸ್ಟ್ ಮಾಡಿದಾರೋ ಕಂಪ್ನಿಯಿಂದ ನಾವು ಬೋನಸ್ ನಿರೀಕ್ಷಣೆ ಮಾಡೋದು ಹೆಂಗೆ ಆಕತ್ತೆ? ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಎಸ್ ವಿ ವಿಲ್, ರಾಜ್ಯದಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣ ಆಗುತ್ತೆ. ನೀವೇ ಅಭಿನಂದಿಸ್ತೀರಿ ನನಗೆ. ಪಂಜಾಬ್ನಲ್ಲಿ ಆಪು, ಕರ್ನಾಟಕದಲ್ಲಿ JDS ಏನು ಅಧಿಕಾರಕ್ಕೆ. ಲೆಟ್ ಅಸ್ ಸಿ. ಇವತ್ತು ಮಾತಾಡ್ತಾ ಇದ್ದೀನಲ್ಲ ಹೋಗಿ. ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಸರ್, ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರ ಇದ್ದಂಥವ್ರು ಬಿಜೆಪಿ, ಪಂಜಾಬಲ್ಲಿ ನಮ್ಮ ತಪ್ಪಿಂದ ಆಗಿದೆ, ಅದರ ರಾಜ್ಯದಲ್ಲಿ ನಾವೇ ಗೆಲ್ತೀವಿ ಅಂತ ಯಡಿಯೂರಪ್ಪನವ್ರ ಮಾತಿಗೆ. ಇಲ್ಲೇ ಒಳ್ಳೇದು ಮಾಡ್ತಿದ್ದಾರೆ ಅವರು, ಇಲ್ಲಿ ಯಾವ ತಪ್ಪು ಮಾಡ್ತಾ ಇಲ್ಲ ಅವರು. ಇಲ್ಲಿ ಅವರು ಸಿದ್ದರಾಮಯ್ಯ ನನಗೆ ಇಷ್ಟ ಹೇಳೋದು, ನೀವು ಸುಳ್ಳು ಹೇಳಲ್ಲ, ಸತ್ಯ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಬಿಡಿ. ನೀವು ಕಾಂಗ್ರೆಸ್ನಲ್ಲಿ AC ರೂಮ್ನಾಗ ಇದ್ದೀರೋ ಅಥವಾ 50ನೇ ಟೆಂಪ್ರೇಚರಲ್ಲಿ ಕೂತಿದ್ದೀರೋ ಅನ್ನೋಕ್ಕಂಥದ್ದು ನೀವೇ ಹೇಳಿ. ಪಾಪ ಅಯ್ಯೋ ಅನ್ಸತ್ತೆ. ಅವ್ರು ಹೇಳಿದ್ರು ಇಬ್ರಾಹಿಂ ಒಳ್ಳೆ ಸ್ನೇಹಿತ, ಏನು ಒಂದಿನ ಬಿರಿಯಾನಿ ಮಾಡ್ತಾರೆ, ಕರೀತಾರೆ, ಬಿರಿಯಾನಿ ತಿನ್ನಕ್ಕೆ ಹೋದ್ರೆ ಎಲ್ಲ ಸಮಸ್ಯೆ ಸೆಟ್ರೇಟ್ ಆಗುತ್ತೆ. ಏನು ಇವತ್ತು ಕರೀತೀನಿ, ನನಗಂತೂ ಈಗಂತೂ ಇಲ್ವೇ ಇಲ್ವಲ್ಲ, ತಲಾಕ್ ಆಗೋಯ್ತಲ್ಲ ಇವತ್ತು. ಇನ್ನು ಬಂದರು ಪ್ರಶ್ನೆ, ಇನ್ಯಾರು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿ. ಈಗ ಯಾವಾಗ ಬೇಕಾದ್ರೂ ಬರ್ಬೋದು. ಬಸವರಾಜ ಬೊಮ್ಮಾಯಿ, ಎಸ್ ಈಸ್ ಮೈ ಫ್ರೆಂಡ್. ನಾನು ಜನತಾದಳದಲ್ಲಿದ್ದಾಗ ನನಗೆ ಕರ್ಕೊಂಡು ಹೋಗ್ತಿದ್ದೆ ಅವರು. ಮನೆಗೆ ಸೀದಾ ಕಾರ್ ಇಲ್ಲೇ ತಗೊಂಬರೋದು, ಜೊತೆಲಿ ಓಡಾಡಿದ್ದೀವಿ ನಾವು. ಇವತ್ತು ಅದೇ ವಿಶ್ವಾಸ ಬೊಮ್ಮಾಯಿ ಜೊತೆ ನನಗಿದೆ. ವಿರೋಧ ಪಕ್ಷ ಸ್ಥಾನವನ್ನು ಕಳ್ಕೊತಾರೆ ಸರ್ ಸಿದ್ದರಾಮಯ್ಯ ಆಗಿದ್ದಾರೆ. ವಿರೋಧ ಪಕ್ಷ ಸ್ಥಾನ ಕಳ್ಕೊತಾರೆ ಸಿದ್ದರಾಮಯ್ಯ ಅಂತ ಅವ್ರ ಮಾತು ಏನಿಲ್ಲ ಅಂತ ನೀವು ನೋಡಿ ಕಾಯ್ತಾ ಇರಿ. ಅಷ್ಟು ಬೇಗ ತೆಗಿಯಲ್ಲ, ಕಾರಣ ಯಾಕಂದರೆ ಒಂದೇ ಸಲ ಕಂಬ ಬೂದದ ಕಂಬ ತೆಗೆದ್ರೆ ಬಿಲ್ಡಿಂಗ್ ಕುಸ್ತು ಬೀಳುತ್ತೆ. ಅಧಿಕಾರಕ್ಕೆ ಬಂದ್ರು CM ಅಂತೂ ಆಗಲ್ಲ. ಇಂಪಾಸಿಬಲ್. ಬರೆದು ಕೊಡ್ತೀನಿ ನಾನು, ಮಾಡೋದಿಲ್ಲ. ಯಾರಾಗ್ಬೋದು ಸರ್? ಅದು ಮೆಜಾರಿಟಿ ಬಂದರೆ ತಾನೆ, ಮೆಜಾರಿಟಿ ಬಂದರೆ ತಾನೆ, ಆಗಲ್ಲ. ನೋಡ್ರಿ ನಿಮ್ಗೆ ಯಾವತ್ತೇ ಹೇಳ್ದೆ ನಾನು, ಸರ್ ಇಬ್ರಾಹಿಂ ಸರ್, ಹೇಳಿ ಬುದ್ಧಿ.
2.50 ಲಕ್ಷ ಎಲ್ಲಿ ನೀವು ಆ ಕಡೆ ಇದ್ದೀರೋ ಈ ಕಡೆ ಮುಖ ಕಾಣ್ತಾ ಇಲ್ಲ. ಹೇಳಿ. ತಡವಾಗಿ ಬಂದ್ವಿ, ಹಂಗಾಗ್ಬಿಟ್ಟು ಅವರ ಬಡ್ಜೆಟ್ ಅಲ್ಲಿ ಏನು ಕೊಟ್ಟಿಲ್ಲ ಅಂತ ಕೇಳಿದ್ವಿ. ಅವ್ರ ಬಡ್ಜೆಟ್ ಆಗಿ 4 ಬಡ್ಜೆಟ್ ಆದ್ಮೇಲೆ ಈ ಕ್ವಶನ್ ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿ ಜಗಳ ನಡೆದಿದೆ, ಕೇಳಿ ಅವರಿಗೆ. ಗಂಡ ಹೆಂಡತಿ ಜಗಳ ಬೀದಿಯಲ್ಲಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇದು ಮುರಿಯತ್ತೆ ಅಂತ ಆದಾಗ, ಇಲ್ಲದೆ ಇದ್ದಾಗ ಇದನ್ನ ಕೇಳಿ 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 7,000 ಪ್ರಾಜೆಕ್ಟ್ ಇನ್ನೂ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ನಾನು ಮಾಡಿದಂತ ಪ್ರಾಜೆಕ್ಟ್ ಫೈಲ್ ಅಲ್ಲೇ ಇದೆ. ಅಕ್ರಮ್ ಪಾಷಾ ಅಂತ ಸೆಕ್ರೆಟರಿ, ತನ್ವೀರ್ ಸೇಠ್ ಮಿನಿಸ್ಟರ್ ಇದ್ದ. ತನ್ವೀರ್ ಸೇಠ್ ಇದ್ದಾಗಲೇ 7,200 crores ಬಡ್ಜೆಟ್ ಮಾಡಿ ಇದನ್ನು ತಗೊಂಬಂದು ಪ್ಲಾನಿಂಗ್ ಕಮಿಷನ್ ಮುಂದೆ ಇಡಿ ಅಂತ ಹೇಳಿದ್ದು ಇಟ್ಟಿಲ್ಲ, ಇಡಕ್ ಬಿಟ್ಟಿಲ್ಲ. ಈ ಸತ್ಯಾಂಶನ ಯಾರಾದ್ರೂ ಮರೆಮಾಚಕ್ ಸಾಧ್ಯವಾ? ಇವತ್ತು ರೆಕಾರ್ಡ್ನಲ್ಲಿದೆ. ಸರ್ಕಾರ ಇವತ್ತಿದೆಯಲ್ಲ, ಬೊಮ್ಮಾಯಿ ಬೇಕಾದ್ರೆ ಹೇಳ್ತೇನೆ ಅದನ್ನು ಇಡು ಅಂತೇಳಿ. ಹಿಂದೆ ಏನೇನಾಗಿದೆ ನಡವಳಿಕೆ ರೆಕಾರ್ಡ್ ಆಗ್ತಕ್ಕಂಥ ತಾನೆ. ಪ್ಲಾನಿಂಗ್ ಕಮಿಷನ್ ನಾನು ವೈಸ್ ಚೇರ್ಮನ್, 4 ಬಡ್ಜೆಟ್ನಲ್ಲೂ ಇದನ್ನು ಹೇಳಿದೆವು ನಾವು, ಇಡ್ಲಿಲ್ಲ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಿದೆ ಅಂತ ಮಾತ್ರ ಈಗ ಜೆಡಿಎಸ್ ನೋ, ಅಲ್ಪಸಂಖ್ಯಾತರಿಗೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿತ್ತು. ಅಲ್ಪಸಂಖ್ಯಾತರು ಬಿಡ್ರಿ, ಹೆಂಗಾದ್ರೂ ಸಾಬ್ರು ಸೌತೆಕಾಯಿ ಮಾರು ಉಳ್ಕೋತವೆ. ಅಲ್ಲ ಅನ್ಯಾಯ ಅದಾಗಿದ್ದು ಕೇಳ್ಬೇಕಲ್ಲ. ಒಂದು ಉದಾಹರಣೆ ಕೊಟ್ಟೆ ನಾನು ನಿಮ್ಗೆ, ಹಿಂಗಾಗಿದೆ ನೋಡಿ. ಈಗ ನಮಗೆ ಹೇಳ್ತಾರೆ ಬಿಜೆಪಿ ಅವ್ರು ವೋಟ್ ಬ್ಯಾಂಕ್ ಏನೋ ಇವ್ರನ್ನ ಪೂರಾ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರು ಪ್ಯಾಂಪ್ರಿ ಏನು ಸುಡುಗಾಡು ಕೊಟ್ರಿ, ಇಲ್ಲಿ ಏನು ಇಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು? ಸಾಚಾರ್ ಕಮಿಷನ್ ರಿಪೋರ್ಟ್ ಏನ್ ಹೇಳುತ್ತೆ? ಯಾವ್ದಾದ್ರು ಬೇರೆಯವ್ರ ಕಡೆ ಹೋಗ್ತಕ್ಕಂಥ ಧೈರ್ಯ ಮಾಡಲಿಲ್ಲ ಅವರು. ಭಾರಿ ಜನ ಬರ್ತಾರೆ ನೋಡಿ, ವೇಟ್ ಮಾಡಿ ನೋಡಿ. ಭೇಟಿ ಮಾಡಿದೆ ಎಲ್ಲ ಇದ್ದಾರೆ, ಬಂದು ಭೇಟಿ ಮಾಡ್ತಿದ್ದಾರೆ. ಯಾಕಂದ್ರೆ ಆಗ್ಲಾರ್ದೇನೆ ನಾವು ಒಂದು ಕನ್ಯೆ ಬಗ್ಗೆ ಲಗ್ನ ಆಗೋ ತನಕ ಆಗಿದೆ ಅಂತ ಹೇಳೋದು ತಪ್ಪು. ಬಂದು ಪೂರಾ ಲಗ್ನ ಆದ್ಮೇಲೆ ಲಾಸ್ಟ್ ಮಂತ್ ನೀವು ಹೇಳಿದ್ರಿ ಯು ಗೋ ಮೀಟ್ ದ ಹೈ ಕಮಾಂಡ್, ಎವ್ರಿಥಿಂಗ್ ಸಾರ್ಟೆಡ್ ಔಟ್. ಮತ್ತೆ ಅಗೇನ್ ವೈ ಎಲ್ಲಿ ಹೈ ಕಮಾಂಡ್ ಕಾಂಗ್ರೆಸ್ ಹಸ್ ಕಾಲ್ಡ್ ಮೀ, ಐ ಗೋ ಮೀಟ್ ದೆಮ್, ಐ ಸಾರ್ಟ್ ಔಟ್ ಥಿಂಗ್ಸ್. ನಾನು ಮೀಟ್ ಮಾಡ್ತೇನೆ, ಅಲ್ಲಿ ಹೋಗ್ತೇನೆ ಅಂತ ಹೇಳಿಲ್ಲ. ಅವರು ಬರ್ತೇನೆ ಅಂತ, ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ್ರು. ಅದು ಎಲೆಕ್ಷನ್ ಆಯ್ತಲ್ಲ, ಇನ್ನೇನು ಬರ್ತಾರೆ? ಅವ್ರದ್ದು ಅಲ್ಲೇ ಆಗಿದೆ ಅವರಿಗೆ. ಇನ್ನು ಈಗೇನು ಮಾಡಕ್ಕೆ ಹೋಗೋದು? ಮತ್ತೆ ಇನ್ನು ಅವ್ರಿಗೆ ಕೇಳೋದ ನಿಮಗೆ ಒಳ್ಳೇದಾಗಲಿ ಅಂತೇಳಿ 2 ನಿಮಿಷ ನಾನು ಮೌನಾಚರಣೆ ಮಾಡಿ ಮುಂದಕ್ಕೆ ಹೋಗೋದು. ರೋಷನ್ ಬೇಗ್ ಅವ್ರ ಜೊತೆ ಮಾತಾಡಿದ್ದಾರೆ ಸರ್, ಅನೇಕ ಜನರ ಜೊತೆಗೆ ಮಾತಾಡಿದ್ದೀನಿ. ರೋಷನ್ ಬೇಗ್ ಒಬ್ಬರು ಅನೇಕ ಜನರ ಜೊತೆಗೆ ಮಾತಾಡಿದ್ದೀನಿ. ಸಿಂಗಲ್ ಆಗಿ ಹೆಸರು ಹೇಳಲ್ಲ ನಾನು. ಅನೇಕ ಜನ ಇದ್ದಾರೆ. ರಿಸಲ್ಟ್ ವಿಲ್ ಬಿ ಡಿಫರೆಂಟ್. ವಾತಾವರಣ ಗಾಳಿ ಬೀಸ್ತಾ ಇದೆ, ನೀವು ನೋಡ್ತಾ ಇರಿ. ಮಾರ್ಚ್ ಇದಾಯ್ತು ಅಂತ ಹೇಳಿದ್ರೆ ಶಿವರಾತ್ರಿ ಕಳೀತು. ಅದೇ ಇರೋದು ಸ್ವೀಟು, ಅಲ್ಲೇ ಇರೋದು ದೊಡ್ಡ ಹಬ್ಬ ನಡೆಯುತ್ತೆ. ಇಟ್ ವಿಲ್ ಶಾಸಕರುಗಳು ಬರ್ತಾರೆ ಸರ್ ಜೊತೆಗೆ. Yes. Yes. Sir, some Congress leaders are blaming Ibrahim for his personal gain. He is leaving Congress because he was not made leader of opposition. Nothing to do with Muslim politics. Muslims have been looked after well. All have been given top position. What have you to say? ಚೀಲ ಹೊತ್ಕೊಂಡು ತಿರುಗಾಡಕ್ಕೆ ಇಟ್ಕೊಂಡಿದ್ದಾರೆ. ಹೈ ಬಾರ ಇಲ್ಲಿ. ಎಸ್ ಬಂದೆ ಸ್ವಾಮಿ, ನಾವು ಅದು ಆಗಕ್ಕೆ ತಯಾರಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ನಿಮ್ಗೆ ಹೇಳಿಲ್ವಾ? ಏನಾದ್ರು ಕಂಡೀಷನ್ ಹಾಕಿದ್ದೀರಾ ಸರ್? ಏನಾದ್ರು ಅಲ್ಲಿ ಹೋಗೋದಕ್ಕೆ ನೀವೇನಾದ್ರು ಜೆಡಿಎಸ್ ಪ್ರಭಾವಿ ನಾಯಕರು ಕುಮಾರಸ್ವಾಮಿ ಅವರೇ ಹೇಳಿದಾರ ಅಂತ ನಾವು ಇರತಕ್ಕಂಥದ್ದು ನೀವು ಹೇಳಿದ್ರೆ ಸೈದ್ಧಾಂತಿಕವಾಗಿ ಏನ್ ಮಾಡಬೇಕು ಅಷ್ಟೇ ಚರ್ಚೆ. ಈಗ ಕೇಳಿ ಬರ್ತಾ ಇರೋದು ರಾಜ್ಯಾಧ್ಯಕ್ಷರು ಮಾಡ್ತಾರೆ ಇಬ್ರಾಹಿಂ ಅವ್ರನ್ನ ಅಂತ, ಅದಕ್ಕೆ ಒಪ್ಪಿಗೆ ಇದೆಯಾ ತಮಗೆ? ಅದು ಅವ್ರಿಗೆ ಬಿಟ್ಟಿತ್ತು. ಸರ್ ಎಚ್.ಕೆ. ಕುಮಾರಸ್ವಾಮಿ ಅವರು ಇದಕ್ಕೆ ಹೋಗ್ತಾರ? ಯಾರು? ನನ್ನ ಆತ್ಮೀಯ ಸ್ನೇಹಿತ ಆತ. ಇದೆಲ್ಲ ಹಿಂದಿದ್ದವರಲ್ವೇನ್ರಿ? ಬೇಲೂರಲ್ಲಿದ್ರು, ಸಕಲೇಶ್ವರಕ್ಕೆ ಬಂದ್ರು. ಲೆಫ್ಟ್ ಮಠ ಕಟ್ಟದವನ್ನೇ ನಾನು ವೈರಾಮ್ ಕೃಷ್ಣ ಎನ್ರಾಚಯ್ಯ ಅವರಿದ್ದಾಗ. ಇಲ್ಲಿ ಯಾವ ಸ್ಥಾನಮಾನ ನಿರೀಕ್ಷೆ ಇಟ್ಕೊಳ್ದ್ರೆ ಹೋಗ್ತಾ ಇರೋದು ಹಾಗಿದ್ರೆ? ಮಾನ ನಿರೀಕ್ಷಣೆ ಮಾಡ್ತಾ ಇದ್ದೀನಿ. ಸ್ಥಾನ ಅಲ್ಲ, ಮಾನಕ್ಕೆ ಬಾಳುವ ಕ್ಷೇತ್ರ ಜೆಡಿಎಸ್ ಅಲ್ಲಿ ಹಂಗಾದ್ರೆ ಮಾನ
ನಿರೀಕ್ಷೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಮಾನ ಸಿಗತ್ತೆ ಅನ್ನೋದು ಗೊತ್ತಿದೆ, ಅದಕ್ಕೆ ಹೋಗ್ತಾ ಸ್ಥಾನ ಇದ್ದೀನಿ. ಇಲ್ಲ, ಮಾನ ಅಷ್ಟೇ. ಸ್ಥಾನ ಇಲ್ಲ, ಮಾನ ಅಷ್ಟೇ. ಅದು ಅವ್ರಿಗೆ ಬಿಟ್ಟಿದ್ದು. Sir, when are you going to tender your resignation? ಆಲ್ರೆಡಿ ಕೊಟ್ಟಾಯ್ತು. So you had 2 years left. sir. ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಸ್ವೀಕಾರ ಮಾಡ್ತೀರಾ ಸರ್? ಲೆಟ್ ಅಸ್ ಸಿ, ಡಿಸ್ಕಸ್ ಮಾಡೋಣ ಅಂತ. ಸರ್ ನೆಕ್ಸ್ಟ್ ಕ್ಷೇತ್ರ ಕ್ಷೇತ್ರ ಯಾವ್ದು? 2023 ಚುನಾವಣೆ ಸರ್ ತಮ್ಮದು. ಐ ಡೋಂಟ್ ವಾಂಟ್ ಟು ಬಿಕಮ್ ಎ ಕಿಂಗ್, ಐ ವಾಂಟ್ ಟು ಬಿ ಎ ಕಿಂಗ್ ಮೇಕರ್. ನಾನು ಯಾವತ್ತೂ ಕ್ಷೇತ್ರ ರಾಜಕಾರಣ ಮಾಡಲಿಲ್ಲ, ರಾಜ್ಯ ರಾಜಕಾರಣ ಮಾಡಿದವನು. ಕ್ಷೇತ್ರ ರಾಜಕಾರಣ ಮಾಡಿದ್ರೆ ಒಂದು ಕ್ಷೇತ್ರ ಹಿಡ್ಕೊಂಡು ನಾನು ನರ್ವ್ ಮಾಡ್ತಾ ಇದ್ದೆ, ಅದು ಮಾಡೋಕ್ಕೆ ಹೋಗಿಲ್ಲ. ಇಡೀ ರಾಜ್ಯವೇ ನನ್ನ ಕ್ಷೇತ್ರ. ನಾನು ಕಿಂಗ್ ಹಾಕಿತ್ತು, ಇನ್ನೊಬ್ರಿಗೆ ಕಿಂಗ್ ಮಾಡ್ತಕ್ಕಂಥದ್ದು ನನ್ನ ಆಸೆ. ಎಸ್, ಐ ಹ್ಯಾವ್ ಡಿಡ್ ಇಟ್. ವೀರೇಂದ್ರ ಪಾಟೀಲ್ ಇದ್ದಾಗ 173 ಸ್ಥಾನ ಚೀಫ್ ಮಿನಿಸ್ಟರ್ ಆದರು. ರಾಜೀವ್ ಗಾಂಧಿ ಬಂದೇ ಇಳಿಸ್ಬಿಟ್ರು ಅವರನ್ನು. ಅವತ್ತು ಬಿದ್ದಿದ್ದು ಹೊಡೆತ ಕಾಂಗ್ರೆಸ್ಸಿಗೆ ಇವತ್ತವರೆಗೂ ಕಾಂಗ್ರೆಸ್ ಸುಧಾರಿಸ್ಕೊತಾ ಇಲ್ಲ. ಸರ್, ಇವಾಗ JDS ಏನಾದ್ರು ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದ್ರೆ ಮುಸಲ್ಮಾನರನ್ನ CM ಮಾಡೋದು ಡೌಟೆ, ಮಾಡೋದು ಇಲ್ಲ. ಇದು ಹೆಂಗೆ ಹೋಗ್ತೀರಾ? ಯಾವುದು? JDS ಅಧಿಕಾರಕ್ಕೆ ಬಂದ್ರೆ ಮುಸಲ್ಮಾನರನ್ನ CM ಮಾಡ್ತಾರ? JDS ಅಲ್ಲಿ ಯಾರು ಶಾಸಕರು, ಮುಸ್ಲಿಂ ಶಾಸಕರು ಇಲ್ಲ, ಕಾಂಗ್ರೆಸ್ ಅಲ್ಲಿ ಕನಿಷ್ಠ ಶಾಸಕರು ಇದ್ದಾರೆ. ಸೊ ನೀವು ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಪಸಂಖ್ಯಾತರಿಗೆ. JDS ನಲ್ಲಿ ಎಲ್ಲಿ ನ್ಯಾಯ ಸಿಕ್ಕಿಲ್ಲ? ಇಲ್ಲೆಲ್ಲಿ ನ್ಯಾಯ ಸಿಗತ್ತಾಗ? ಅವ್ರ ಹತ್ರ ಶಾಸಕರು ಜನ ಸಿಗಲಿಲ್ಲ, ಗೆದ್ದವರೆಲ್ಲ ಹೋದ್ರು, ರೆಡಿಮೇಡ್ ಹೋದ್ರು. ನಾನು ಕಾಂಗ್ರೆಸ್ JDSನಲ್ಲಿ ಗೆದ್ದು ಹೋದದ್ದಲ್ಲ, ಖಾಲಿ ಇದ್ದ ಹೋಗಿದ್ದು. ನಾನು ಯಾವತ್ತೂ ನನ್ನ ಜಾಗ ಸೃಷ್ಟಿ ಮಾಡಿ ಆ ಜಾಗದಲ್ಲಿ ಕೂರ್ತೀನಿ ಹೊರತು ಬೇರೆಯವ್ರು ಸೃಷ್ಟಿ ಮಾಡಿದ ಜಾಗದಲ್ಲಿ ಕೂತು ನನಗೆ ಅಭ್ಯಾಸ ಇಲ್ಲ. ಮುಂದೆ JDSನಿಂದ ಎಷ್ಟು ಜನ ಅಲ್ಪಸಂಖ್ಯಾತ ಆರಿಸ್ಬರ್ತದೆ, ವೇಟ್ ಆ್ಯಂಡ್ ಸಿ. ದೆನ್ ಏನು ಕೊಡ್ತಾರೆ, ಈ ವೇಟ್ ಆ್ಯಂಡ್ ಸಿ. 4% ರಿಸರ್ವೇಷನ್ ಕೊಟ್ಟರು ಮುಸ್ಲಿಮ್ಸಿಗೆ. ದೇವೇಗೌಡರಲ್ವಾ ಕೊಟ್ಟಿದ್ದು? 3 ಮೆಡಿಕಲ್ ಕಾಲೇಜ್ ಇದೆ ಅಲ್ಪಸಂಖ್ಯಾತರದ್ದು ಈ ರಾಜ್ಯದಲ್ಲಿ. ಕೊಟ್ಟವ್ರು ಯಾರು? ಜನತಾದಳ ಇದ್ದಾಗಲಲ್ವೇ ಕೊಟ್ಟಿದ್ದು. ಹುಬ್ಬಳ್ಳಿ ಈದ್ಗಾ ಮೈದಾನ ಸುಡ್ತಾ ಇತ್ತು, JDS ಇದ್ದಾಗಲ್ವೇ ಸೆಟ್ಲ್ ಆಗಿತ್ತು. ಇಲ್ಲೇ ಕೆಲಸ ಒಪ್ಕೊಳ್ಳಿ. ಕಾಂಗ್ರೆಸ್ನವರು ಎಸ್ ಮಾಡಿದ್ರು ಪಾಪ. ನಮಗೆ ಚೆನ್ನಾಗೇನಿದೆ ಅಂದರೆ ಮೇಕಪ್ ಗಿಪ್ಪಪ್ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ಟು ಗಿರಾಕಿಗಳನ್ನು ಕರೀತಾ ಇದ್ರು. ಚೆನ್ನಾಗಿ ನೋಡ್ಕೊಂಡ್ರು, ಒಳ್ಳೆ ಮೇಕಪ್ ಮಾಡಿದ್ರು. ಈಗ ನೋಡಿ ಚಡ್ಡಿ ಕೊಟ್ಟು ಪಕ್ಕದಾಗ ಕುಂದಿರ್ಸೋರು ಅದನ್ನ. ಯುಟಿಕಾದಲ್ಲ, ಸೌತ್ ಕೇಂದ್ರದಲ್ಲಿ ಅಷ್ಟು ಗಲಾಟೆ ಐತಲ್ಲ. ಕರ್ನಾಟಕ ಪ್ರಭಾಕರ್ ಭಟ್ರಿಗೆ ಏನಾದರೂ ಮಾಡೋಕ್ಕಾಯ್ತ ನಿಮ್ಮ ಕೈಯಿಂದ? ಸಾಮರಸ್ಯನ ಹಾಳು ಮಾಡಿದ್ರಿ. ನೀವು ಕನ್ಫ್ರಂಟೇಷನ್ ಮಾಡ್ತೀರಿ, ನಾವು ಕನ್ಫ್ರಂಟೇಷನ್ಗೆ ಹೋಗಲ್ಲ, ಕನ್ಸಿಡರೇಷನ್ ಮಾಡ್ತಕ್ಕಂಥ. ಇಬ್ರಾಹಿಂ ಅವರು JDS ಕಿತ್ತಣ ಬದಲಾಗಿ 123 ಸೀಟ್ 123 ಅದು ಹೇಳಿದ್ರು ಬಹುಮತ ನಮ್ಮದೇ. ಎರಡಿತ್ತು ಆಪು. ಎಲ್ಲೇ ಏನಾಯ್ತು? ಪಂಜಾಬ್ ಏನಾಯ್ತು? ಒಂದು ಸಲ ಒಂದು ವಾತಾವರಣ ಬೀಸ್ತು ಅಂದರೆ ಗಾಳಿ, ಅದರಲ್ಲೂ ಕರ್ನಾಟಕದ ಗಾಳಿ, ಇಲ್ಲಿ 5 ನಿಮಿಷದಲ್ಲಿ ಚಾಮರಾಜನಗರದಿಂದ ಬೀದರಿಗೆ ಸುದ್ದಿ ಹೋಗುತ್ತೆ. ಅಷ್ಟು ಫಾಸ್ಟ್ ಇದೆ ಕಮ್ಯುನಿಕೇಷನ್ ಇಲ್ಲಿ. ಕಾರಣ ಇವೆಲ್ಲ ಸಮಾಜಗಳು ರಾಜಕೀಯವಾಗಿ ಹುಷಾರಾಗಿದ್ದಾವೆ. ಲಿಂಗಾಯತರಾಗಲಿ ಒಕ್ಕಲಿಗರಾಗಲಿ. ನಿಮಗೆ ಇಷ್ಟೇ ಹೇಳ್ತೀನಿ, ಬರೀ ಒಕ್ಕಲಿಗರು ಸಾಬರು ಸೇರಿದ್ರೆ 65 ಸೀಟ್ ಬರ್ತವೆ. ಇದು ಗೊತ್ತೈತೆ ಸಿದ್ದರಾಮಯ್ಯನಿಗೆ. ಲಿಂಗಾಯತರು ಸಾಬರು ಸೇರಿದ್ರೆ 110 ಸೀಟ್ ಬರ್ತವೆ, ಇದು ಗೊತ್ತಿದೆ. ವೀರೇಂದ್ರ ಪಾಟೀಲರು 173 ಸೀಟ್ ಬಂತು ಅವ್ರು KPCC ಅಧ್ಯಕ್ಷರಾಗಿದ್ದಾಗ. ಹೇಗೆ ಬಂತು? ಸೊ ಈ ಲೆಕ್ಕಾಚಾರ ನನಗೆ ಗೊತ್ತಿದೆ. ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾರಿಗೆ ಇಟ್ಟರೆ ಹಾಕತ್ತೆ. ಅದಕ್ಕೆ ನಾವೇನಿದೆ ಅಂದರೆ ಕರಿಯೋ ಹೊಸನೇ ಹುಡುಕ್ತಾ ಇದ್ದೀವಿ. ಈ ಗೊಡ್ಡೆಮ್ಮೆಗಳು ಕಾಂಗ್ರೆಸ್ನಾಗ ಇದಾವಲ್ಲ, ಯಾರಾದರೂ ಒಂದು 4 ಓಟ್ ತರೋರು ಇದ್ದಾರೇನ್ರಿ? ತೋರಿಸ್ತೀವಿ. ಇಂಥ ಲೀಡ್ರ್ ಅದ. ಶಿವಶಂಕರಪ್ಪ ವೀರಶೈವ ಮಹಾಮುಖಂಡರು, ಯಡಿಯೂರಪ್ಪನೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ತಾನೆ. ನಮ್ಮ ಪಾರ್ಟಿ MLA
ಅವ್ರಿಗೆಲ್ಲ ಸಾವಿರ ಓಟಿಂದ. ಅದನ್ನು ನಾನು ಹೇಳಿದ್ದಕ್ಕೆ ಉಗ್ರಪ್ಪನಿಗೆ ಕರ್ಕೊಂಡೋಗಿ ನನಗೆ ಬಯಸಿದ್ರು ದಾವಣಗೆರೆಯಲ್ಲಿ. ಇಲ್ಲಿ ಮಾಡಲಿಲ್ಲ ಅಲ್ಲಿ. 4 ಓಟ್ ಇರ್ತಾರೆ. ಓಟ್ ನಮ್ಮದು 1,05,000 ಓಟಿದೆ ದಾವಣಗೆರೆಯಲ್ಲಿ ಮುಸ್ಲಿಮ್ಸ್ದು. ಇವರೇ ಕ್ಯಾಂಡಿಡೇಟು. 60-70,000 ಓಟ್ ಬರ್ತಾವ ಅಷ್ಟೇ. ನನ್ನ ಸಲ ಇವ್ರಿಗೆ ಕೇಳಿದೆ, ಶಿವಶಂಕರಪ್ಪನ ನಿಮ್ಮ ಮನೆಯವ್ರು ಏನಾದರೂ ನಿಮ್ಗೆ ಓಟ್ ಹಾಕ್ತಾರ ಅಂತ. ಆದ್ರೆ ಅವ್ರು ಹೇಳೋದು ಇಷ್ಟೇ, ಏನು ಯಡಿಯೂರಪ್ಪನ ಯಾರಾದರೂ ಮುಟ್ಟಿದ್ರೆ ನಾವು ಬಿಡಲ್ಲ, ನೀವು ಕಾಂಗ್ರೆಸ್ನವ್ರು ಏನಾದರೂ ಆಕ್ಷನ್ ತಗೊಂಡ್ರ? ನಾನು ದೇವೇಗೌಡರು ಮನೆಗೆ ಹೋದ ತಕ್ಷಣಕ್ಕೆ ನಿಮಗೆ ನೋವಾಗ್ತಿತ್ತು ಹೊಟ್ಟೆಗೆ. ಶಿವಶಂಕರಪ್ಪ ಯಡಿಯೂರಪ್ಪನೇನೋ ಮುಖ್ಯಮಂತ್ರಿ ಅಂತ ಹೇಳಿದಾಗ ನೀವೇನಾದರೂ ಅವನ ಮೇಲೆ ಶೋಕಾಸ್ ನೋಟಿಸ್ ಕೊಟ್ರ? ಇಲ್ಲ. ಕಾರಣ ಶೋ ಪೀಸ್ನಲ್ಲಿ ಇರೋದು ಒಂದೇ ಪೀಸ್. ಇದು ಕಳ್ಕೊಂಡು ಏನು ಮಾಡ್ತೀರಿ? ಎಂ ಬಿ ಪಾಟೀಲ್ ಕೂಡೋಕ್ಲಿಗರು ಲಿಂಗಾಯತರಲ್ಲ. ನಿನಗೆ ಯಾವ್ಯಾವ ಜಾತಿ ಕೇಳಿ ನಾ ಹೇಳ್ತೀನಿ. ಲಿಂಗಾಯತರ ಸಾದ್ರೆ ಯಾರು, ಪಂಚಮಸಾಲಿಯರು ಯಾರು, ಐನವ್ರು ಯಾರು, ವಿರಕ್ತ ಮಠ ಅಂದ್ರೆ ಏನು, ಮಠ ಇವೆಲ್ಲ ಇತಿಹಾಸ ತಿಳ್ಕೊಂಡಿರ್ತಕ್ಕಂಥದ್ದು ನಾವು. ಅದಕ್ಕೆ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ಸಿಟ್ಟಿದೆ ನನ್ನ ಮೇಲೆ. JDSಗೆ ಹೋದ್ರೆ ಅನುಕೂಲ ಆಗತ್ತೆ ಅನ್ನಕ್ಕಂಥದ್ದು ಇವರಿಗೂ ಗೊತ್ತಾಗಿದೆ. ಲೆಟ್ ಅಸ್ ಸಿ ಹೇಗೆ ನಮ್ಮನ್ನು ಕುಮಾರಸ್ವಾಮಿ ಅವರು, ದೇವೇಗೌಡರು, ರೇವಣ್ಣವ್ರು ಯಾವ ರೀತಿ ಮಾಡಬೇಕು ಏನು ಚರ್ಚೆ ಮಾಡಿದ್ರು. ಎಸ್, ಯಾವುದು ನನ್ನ ಸೈಜ್ ಆಗಲ್ಲ ಅದು. ನನ್ನ ಸೈಜ್ ಇದೆಯಲ್ಲ 44, ಅವೆಲ್ಲ ಮುಂದೆ 32 ಇಂಚಿನವು. ನಮ್ಮದು 44 ಇಂಚ್ ನಮ್ಮದು. ಅದಕ್ಕೆ ಅದು ವಿರೋಧ ನಿಮ್ಮಲ್ಲಿ ನಮಗೆ ಕೊಡೋದು ಬೇಡ. 19 ಜನ ಕೊಡಿ ಅಂತ ಹೇಳಿ ಬರ್ದು ಕೊಟ್ರೆ ಅದು ಮಾಡಿದ್ರೆ ಸಾಕಾಗಿತ್ತಲ್ರಿ. ಅದು ಕೇಳಿದ್ದೇನು, ಭಿಕ್ಷೆ ಬೇಡಕ್ಕೆ ಹೋಗ್ತೀನಿ, ಈ ಜೋಳಿಗೆ ನನಗೆ ಹಾಕ್ರಿ ಅಂತ. ಆ ಜೋಳಿಗೆನೂ ಹಾಕಕ್ಕೆ ತಯಾರಿಲ್ಲ ನೀವು. ಕಾಂಗ್ರೆಸ್ನವ್ರು ತಳ್ಳಾಯ್ತು. ಅಲ್ಲ, ಮಾನ ಹೋಯ್ತು ಅಂತಲ್ಲ, ಇಲ್ಲಿ ಏನು ಹಕ್ಕು ಸಿಗಬೇಕಾಗಿತ್ತು ಸಿಕ್ಕಿಲ್ಲ. ಬೆಳೆದವ್ರು ನಾವು, ಪಾಣಿ ಅವ್ರ ಹೆಸರಾಗಿತ್ತು, ಕುಯ್ಕೊಂಡ್ರು ಬೆಳೆಯ. ರಾಜ್ಯದಲ್ಲಿ ಕಾಂಗ್ರೆಸ್ ಗುಡ್ಡೆಮ್ಮೆಗಳು ಅಂತ ಹೇಳಿದ್ರೆ, ದೇಶದಲ್ಲಿ ನಾಯಕತ್ವ ಇಲ್ದಿರೋದಕ್ಕೆ ಕಾಂಗ್ರೆಸ್ ಸೋಲಾಗ್ತಾ ಇರೋದು ಅಥವಾ ಗುಡ್ಡೆಮ್ಮೆಗಳಿಂದನೇ ಈ ರೀತಿ ಆಗ್ತಿರೋದು? ಭಾರಿ ದೊಡ್ಡ ಮಾತದು. ಅದು ನಾನು ಹೇಳಕ್ಕಾಗಲ್ಲ. ಅಲ್ಲಿಂದ ನಾನು ಕರ್ನಾಟಕ ರಾಜ್ಯದ ಎಷ್ಟು ಬೇಕು ಅಷ್ಟಕ್ಕೆ ನಾನು ಲೋಕಲ್ ಸೀನಿಯರ್ ಲೀಡರ್ ಸರ್. ತಾವು ಸೆಂಟ್ರಲ್ ಅಲ್ಲಿ ಇದ್ದವ್ರು ಯಾರು ಕೇಳ್ತಾರೆ? ಇಲ್ಲಿ ಸ್ಟೇಟ್ ಇದ್ದೇ ಮಾಡಲಿಲ್ಲ. ನಂಬರ್ 2 ಇದ್ದೆ. ಡು ಯು ನೋ, I was the first Muslim who became the Political Affairs Committee on Cabinet after Maulana Abul Kalam Azad. ಸತ್ಯ ಜನರಿಗೆ ಗೊತ್ತಿಲ್ಲ. ದೇವೇಗೌಡರು ಆ ಜಾಗದಲ್ಲಿ ನನಗೆ ಕುಂದಿಸಿದ್ರು. ಕಾಂಗ್ರೆಸ್ ಮಾಡ್ತಾ ಆದರೂ ಸಿದ್ದರಾಮಯ್ಯನ ಸಲುವಾಗಿ ಕಾಂಗ್ರೆಸ್ ಸೇರಿದೆ ನಾನು. ಇವ್ರು ನನಗೆ ನಡೆದಾರಲ್ಲಿ ಕೈ ಬಿಟ್ಬಿಟ್ರು. ಆದ್ರೂ ನನಗೆ ಸಿಟ್ಟಿಲ್ಲ. ಎಲ್ಲ ನಡೀತಾ ಇಲ್ಲ. ಮತ್ತೆ ಇನ್ನೇನು ಮಾಡ್ತೀರಿ? ನಡೀದೇ ಇದ್ದಾಗ ತೀರ್ಮಾನ ತಗೊಳ್ಳೇಬೇಕಲ್ಲ. ಅವ್ರವ್ರು ಭಾಳ ಅವ್ರಿಗೆ ಕೇಳ್ಬೇಕಷ್ಟೇ. ಈಗ ನಿಮ್ಗೆ ಹೇಳಿದ್ನಲ್ಲ, ಟೆಂಟಿಗೆ ಬೆಂಕಿ ಬಿದ್ದಿದೆ, ಗೇಟ್ ನೋಡ್ತದಲ್ಲ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಕಾರಣ ಏನು? ಕಾಂಗ್ರೆಸ್ ಏನಾದ್ರು ಸೋತ್ರೆ ಮೇನ್ ಕಾರಣ ಏನು? ಅಧ್ಯಕ್ಷರ, ವಿಪಕ್ಷ ನಾಯಕ? ಧೈರ್ಯವಾಗಿ ಹೇಳ್ತದೆ. ಒಳ್ಳೆ ಗೂಳಿನ ಸಾಂಡನ್ನ ಹೊರಗೆ ಕಳಿಸ್ತಾ ಇದ್ದೀನಿ ನೀವು. ಕಾಂಗ್ರೆಸ್ ಸೋತ್ರೆ ನೀವೇ ಕಾರಣ, ಜೆಡಿಎಸ್ ಗೆದ್ರು ಕೂಡ ನೀವೇ ಕಾರಣ. ಬಹುತೇಕವಾಗಿ ದೇವೇಗೌಡರ, ಕುಮಾರಸ್ವಾಮಿ ಅವರು ಏನು ಪರಿಶ್ರಮ ಪಟ್ಕೊಂಡು ಮನೆ ಕಟ್ಕೊಂಡು ಬಂದಿದ್ದಾರೆ, ಅವರು ಆಗ್ತಾರೆ. ಫೌಂಡೇಶನ್ ಗೋಡೆ ಅವ್ರು ಕಟ್ಟಿದ್ದಾರೆ, ಬಣ್ಣ ನಾನು ಹಚ್ತೀನಿ.
So some Congress will allege that JDS is the B team of BJP and CM Ibrahim is going there to support the BJP and damage the Congress. Let time will tell the answer for them. ಭ್ರಮೆನಾ? ನಾನೇ ಲೀಡರ್ ರೀ. ಭ್ರಮೆ ಏನು ಬಂತು? ಡ್ರೈವಿಂಗ್ ಸೀಟ್ನಲ್ಲಿ ಕೂತಿದ್ದೀನಿ ನಾನು. ಸರ್, ನನ್ನ ಸೀನಿಯರ್ ಲೀಡರ್ ಯಾರಿದ್ದಾರೆ ಮುಸ್ಲಿಮ್ಸಲ್ಲಿ? ಇಲ್ಲಿ 69 ವರ್ಷ ಸೆಂಟ್ರಲ್ ಮಿನಿಸ್ಟ್ರು, ಸ್ಟೇಟ್ ಮಿನಿಸ್ಟ್ರು, ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ಪ್ರವಾಸ, ಈರಾ ಪೀರಾ ಎಲ್ರಿಗೂ. ಸಿದ್ದರಾಮಯ್ಯನವರು ಚಾಮುಂಡಿಯಲ್ಲಿ 40,000 ಸೋತರು, ಸಿಟ್ಟಿಂಗ್ ಚೀಫ್ ಮಿನಿಸ್ಟ್ರು. ಏನು ಮಾಡ್ತೀರಿ ನೀವು? ನಾನಂತೂ ಚೀಟಿಂಗ್ ಅಲ್ವಲ್ಲ. 30 ವರ್ಷ ಆದ್ಮೇಲೆ ಓದಿದ್ದಲ್ಲಿ ಇಲ್ಲಿ ಉಂಡೆ ತಿಂದ್ಕೊಂಡಿದ್ರಲ್ಲ, ಏನು ಮಾಡಿದ್ರಿ? ಯಾಕೆ ಹೋಗ್ಬಿಟ್ರು? 40,000 ಸೋತ್ರಲ್ಲ. ಪಕ್ಕದ ಮಾದೇವು 42,000. ಬಾದಾಮಿಗೆ ನಾನು ಕರ್ಕೊಂಡು ಹೋಗ್ತಿದ್ರೆ ಏನಾಗಬೇಕಾಗಿತ್ತು? ಎಲ್ಲ ಯಾಕೆ ಸುಮ್ಮನೆ ಇತಿಹಾಸನ? ನಾನು ಯಾವತ್ತೂ ಅದಕ್ಕೆ ನಾನು ನೀವು ಕೆರೆದು ಕೇಳ್ತಾ ಇದ್ದೀನಿ, ನಾನು ಹೇಳ್ಬೇಕಷ್ಟೇ. ನಾನೇ ಕರ್ಕೊಂಡೋದೆ ಅವ್ರನ್ನ, ಬನ್ನಿ ಸ್ವಾಮಿಯಲ್ಲಿ ಆಗಲ್ಲ ಅಂತ. ಗೆದ್ರು, ಸಂತೋಷ. ಇನ್ಯಾರು ಕೇಳಿ ಅವ್ರಿಗೆ. ನಿಮ್ಮ ಉತ್ತರ ಸ್ಪಷ್ಟ. ರಾಜ್ಯ ಮುಸ್ಲಿಂ ನಾಯಕರಲ್ಲಿ CM ಇಬ್ರಾಹಿಂ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ನಾಯಕರೇ ಅಲ್ಲ, ನಾಯಕತ್ವ ಗುಣನೇ ಇಲ್ಲ, ಅದು ತಪ್ಪು. ಅವರು ಜೀರೋ. ನಾನು ಹಂಗೆ ಹೇಳೇ ಇಲ್ಲ. ನೀವು ನಿಮ್ಮ ಕಲ್ಪನೆ. ನಾನೇನು ಹೇಳಿದ್ದೀನಿ ಅಂದರೆ, ನಾನು ಸೀನಿಯರ್ ಮೋಸ್ಟ್ ಅಂತ ಹೇಳಿದೆ. ನನ್ನಷ್ಟು ವಯಸ್ಸು ಅವ್ರಿಗೆ ಆಗಲಿಲ್ಲ, ನಿಜ ತಾನೆ? ನಾನೇನೇನು ವಯಸ್ಸು ಕೊಡೋಕ್ಕಾಗತ್ತ? ಡ್ಯೂಟಿ ಕಾದರಿಗೆ ತಗೊಂಡು 3,000ದಿಂದ ಉಳ್ಳಾಳದಲ್ಲಿ ಅವ್ರ ಅಪ್ಸತ್ತ ಕ್ಯಾಂಡಿಡೇಟ್ ಮಾಡಿ ಜನತಾದಳ ಕ್ಯಾಂಡಿಡೇಟ್ ಮುಸ್ಲಿಂ ಹಾಕಿದಾಗ್ಲಿ ಇವನಿಗೆ ಗೆಲ್ಲಿಸ್ದವ್ರು ಯಾರು ಕೇಳ್ರಿ ಅವನಿಗೆ. ಇದೇನು ಆಯ್ತು ಅಂತ ಹೇಳ್ತೀರಿ? ಲೆಟ್ ಅಸ್ ವೈ ಆರ್ ಯು ಕಂಪೇರಿಂಗ್ ಖಾದರ್ ಟು ಮೀ? ವೈ ಆರ್ ಅವ್ರ ಅಪ್ಪ ನನ್ನ ಜೊತೆಲಿ ಇದ್ದವನು ಅಲ್ಲ. ಹೌದು, ಮಾತಾಡ್ ಯಾಕೆ ತಗೋಬೇಕಾಯ್ತು? ಅವನು ಹೇಳ್ಬೇಕಾಯ್ತು. ನನಗೆ ಉಳ್ಳಾಳದಲ್ಲಿ ಬಂದು ಗೆಲ್ಸಿದಂಥ ಲೀಡ್ರು ನನಗಿದು ಅವ್ರನ್ನ ತೆಗೆದು ನನಗೆ ಕೊಡ್ತಾ ಇದ್ರಿ, ನನಗೆ ಅವಶ್ಯಕತೆ ಇಲ್ಲ ಅಂದರೆ ಈ ವುಡ್ ಹ್ಯಾವ್ ಬೀನ್ ದ ಹೀರೋ ಇನ್ ದ ಕಮ್ಯುನಿಟಿ ಟುಡೇ ಅಲ್ವಾ? ಇಷ್ಟು ದಿವಸ ಯೋಚನೆ ಇರಲಿಲ್ವಾ ಡೆಪ್ಟಿ ಲೀಡರ್ ಮಾಡಬೇಕು ಅಂತ? ನಾನು ಎತ್ತದಾಗಲೇ ಅವನಿಗೆ ಡೆಪ್ಟಿ ಲೀಡರ್ ಜ್ಞಾಪಕ ಬಂತ ಇವರಿಗೆ. ಆ ಷಡ್ಯಂತ್ರಕ್ಕೆ ಅವ್ರು ಬಲಿಯಾದರು. ಈಗ ನನಗೆ ಉಳ್ಳಾಳಕ್ಕೆ ನೀವೇ ಬನ್ನಿ ಅಂತಾರೆ ನಿಲ್ಲಕ್ಕೆ. ಏನು ಮಾಡಲಿ? ಪೀಪಲ್ ವಿಲ್ ಆನ್ಸರ್ ದೇರ್. ಇವತ್ತು ಯಾಕಂದ್ರೆ ಈ 50 ವರ್ಷದ ರಾಜಕಾರಣದಲ್ಲಿ ಕೈ ಬಾಯಿ ಸ್ವಚ್ಛವಾಗಿ ಇಟ್ಕೊಂಡು ಬಂದಿದ್ದೀವಿ ನಾವು. ಇಷ್ಟು ಜನ ನಿಮ್ಮನ್ನು ಕುಂದಿಸಿ ನಾವು ಧೈರ್ಯವಾಗಿ ಮಾತಾಡ್ತಾ ಇದ್ರೆ ಕಾರಣ ಏನು? ನಮ್ಮ ಕ್ಲೀನ್ ಇದೆ ರಿಕಾರ್ಡ್. ಯಾರು ನನಗೆ ಕಮ್ಯುನಲ್ಲು ಕರಪ್ಟು ಅಂತ ಇದುವರೆಗೆ ಕರೆದಿಲ್ಲ. ಈವನ್ RSSದವ್ರು ಕರೆದಿಲ್ಲ. ನಾಗ್ಪುರದಲ್ಲಿ ಭಾಷಣ ಮಾಡಿದವನು ನಾನು. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗ್ರದಲ್ಲಿ ಭಾಷಣ ಮಾಡಿದವನು ನಾನು. ನನ್ನೆಲ್ಲ ಜಾತೀಯತೆನೂ ಇಲ್ಲ, ಕರಪ್ಷನ್ ಇಲ್ಲ. ಯಾಕೆ ಕರಪ್ಷನ್? ಈ ಅವಶ್ಯಕತೆ ಏನಿದೆ? ಆದ್ದರಿಂದ ಇವತ್ತು ಸುಖವಾಗಿದ್ದೇವೆ, ಇವತ್ತು ಗೌರವ ಇದೆ. ಈಗ ಅನೇಕ ರಾಜಕೀಯ ಪಾರ್ಟಿಯವ್ರು ಬನ್ನಿ ಅಂತಾರೆ. ಪ್ರಶಾಂತ್ ಭೂಷಣ್ ಕಡೆಯವ್ರು ಬಂದು ಮಾತಾಡ್ಕೊಂಡು ಹೋದ್ರು. ಯಾಕೆ ಬರ್ರಿ ಅಂತ ಹೇಳ್ತಾರೆ? ಏನೋ ಪಾಪ ಇದ್ದಾನೆ, ಎದುರು ಒಂದು ಒಳ್ಳೆ ಹೆಸರಿದೆ, ಕಟ್ಬೋದು ಅಂತೇಳಿ ಅಂತ. AAP ಕಟ್ಟೋದು ಭಾರಿ ಕಷ್ಟ ಆಕತ್ತಿಲ್ಲ. ಇಲ್ಲಿ ಒಳ್ಳೆ ಕಸ್ಬರ್ಗೆ 1-2 ಸಾಗದು. 100 ಅವ್ರ ಕಡೆಯವ್ರು ಬಂದಿದ್ರು ಹುಬ್ಬಳ್ಳಿಯಲ್ಲಿ. ದೇ ವರ್ ದೇರ್ ಫಾರ್ 2 days. ಸರ್, ಒಂದು ಪ್ರಮುಖವಾದಂಥ ವಿಚಾರ ನೀವು ಪ್ರೆಸ್ ಮೀಟಲ್ಲಿ ಹೇಳಿದಿರಿ. ನೀವು ಸಿದ್ದರಾಮಯ್ಯನವರು 50 ಡಿಗ್ರಿ ಟೆಂಪ್ರೇಚರ್ ಕೂತಿದಾರೋ, AC ರೂಮಲ್ಲಿ ಕೂತಿದಾರೋ ಹೋಗಿ ನೋಡಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಅವರು ಮುಖ್ಯಮಂತ್ರಿ ಆಗಲ್ಲ. ಜೊತೆಗೆ 5 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿದ್ದರು, ಎಲ್ಲ ಮುಗ್ದಿದೆ ಅಂತ. ಅವರು ದೇವೇಗೌಡರ ಜೊತೆ ಇದ್ರು. ಅವ್ರನ್ನ ನೆಚ್ಕೊಂಡು ನೀವು ಕಾಂಗ್ರೆಸ್ಗೆ ಬಂದಿದ್ರಿ. ಇವತ್ತು ನೀವು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಹೊರಡ್ತಾ ಇದ್ದೀರಿ. ಮುಂಬರುವಂಥ ದಿನದಲ್ಲಿ ಶಾಸಕರು ಬರೋದನ್ನು ಕಾಯಿರಿ ಅಂತ ನಮಗೆಲ್ಲ ಹೇಳಿದಿರಿ. ಆ ಲಿಸ್ಟಲ್ಲಿ ಸಿದ್ದರಾಮಯ್ಯನವರು ಒಂದು ವೇಳೆ ಬಂದರೆ ಏನಾಗ್ಬೋದು? ದೇವೇಗೌಡರು ತೀರ್ಮಾನ ಮಾಡಬೇಕು. ಅವೆಲ್ಲ 5000 ಮೆಗಾವಾಟ್ ಲೈನ್ಗಳು. ನಾವು 50 ಮೆಗಾವಾಟ್ ಬಲ್ಪ್ ಇದ್ದಂಗೆ
ದೊಡ್ಡ ಬುದ್ಧಿಯವ್ರು ಏನು ತೀರ್ಮಾನ ಮಾಡ್ತಾರೆ ಅದು. ಹಾಂ, ಎಲ್ಲ ಒಂದೇ ಮನೆ ಮಕ್ಕಳು ನಾವು. ಕುಮಾರ, ನಾನು, ಬಾಲಕೃಷ್ಣ, ರೇವಣ್ಣ 40 ವರ್ಷ ಸಂಪರ್ಕ. ನಾನು ಅದನ್ನ ಎಲ್ಲ ಈಗಲೇ ಹೆಂಗ್ರಿ ಹೇಳ್ತೀರಿ, ನಾಳೆ ಸೇರಿದಾಗ ಹೇಳ್ತೀನಿ ಎಷ್ಟು ಬರುತ್ತೆ. ನಾಟ್ ಫಿಕ್ಸ್ಡ್. ಅವೆಲ್ಲ ಈಸ್ ಮೈ ಗುಡ್ ಫ್ರೆಂಡ್. ಈವನ್ ಇಷ್ಟೆಲ್ಲ ಆದ್ರೆ ಶಿವಕುಮಾರ್ ಎಸ್ ಒಳ್ಳೆ ಸ್ನೇಹಿತ. ನಮಗೇನು ಅವ್ರು ನನಗೆ ಯಾವತ್ತೂ ತಪ್ಪು ಮಾತಾಡಿಲ್ಲ. ಅವ್ರ ಬಗ್ಗೆ ನಾನು ತಪ್ಪು ಏನು ಮಾತಾಡೋಕೆ ಹೋಗಿಲ್ಲ. ಅವರ ರೀತಿ ರಾಜಕೀಯ ರೀತಿ, ಮಂತ್ರಿಗಿರಿ ಮಾಡೋ ರೀತಿ ಬೇರೆ, ನಮ್ಮದು ರೀತಿ, ನಮ್ಮದು ರಾಜಕೀಯ ರೀತಿ ಮಾಡೋದು ಬೇರೆ. ಹಾಗಾಗಿ ನಾವು ಅದೇನು ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮುಂದೆ ಪೊಲಿಟಿಕಲಿ ಫೈಟ್ ಮಾಡ್ಬೇಕಾದ್ರೂ ಕೂಡ ನಾವು ಸಿದ್ಧಾಂತದ ಮೇಲೆ ಫೈಟ್ ಮಾಡ್ತೀನಿ ಹೊರತು ವ್ಯಕ್ತಿಗತವಾಗಿ ಯಾರಿಗೂ ನಿಂದನೆ ಮಾಡಿ ನಾನು ಯಾವತ್ತೂ ರಾಜಕಾರಣ ಮಾಡಕ್ಕೆ ಹೋಗೋದಿಲ್ಲ. ಯಾವತ್ತು ಇದೆಯಾ ಅನೌನ್ಸ್ ಮಾಡಿದ್ರೆ ಇವತ್ತು ಅದೇ ವೇದಿಕೆಯಲ್ಲಿ ಸಿಎಂ ಇಬ್ರಾಹಿಂ, ರೋಷನ್ ಬೇಗ್ ಸೇರಿದಂತೆ ಪಟಾಲಂ ಎಲ್ಲ ಜೆಡಿಎಸ್ ಸೇರ್ಪಡೆ ಆಗುತ್ತೆ. ದೊಡ್ಡವ್ರಿಗೆ ಕೇಳ್ಬೇಕು. ಇವತ್ತು ಮಾತಾಡ್ತೀನಿ ನಾನು, ಅದನ್ನು ನಾನು ಹೇಳಲ್ಲ ಈಗ. ಲೆಟ್ ಅಸ್ ವೇಟ್ ಅಂಡ್ ಸಿ. ಥ್ಯಾಂಕ್ ಯು ಮಹಾರಾಜ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಹಕಾರ ಅದೇನು ನಿಮ್ಗೆ ಎಷ್ಟು ನಾನು ಚಿರಋಣಿ ಧನ್ಯವಾದ ಹೇಳಿದ್ರು ಸಾಲದು. ಯುವಕರಿದ್ದೀರಿ, ಒಳ್ಳೆಯದಾಗಲಿ. ರಾಜ್ಯಕ್ಕೆ ಒಳ್ಳೆ ಸರ್ಕಾರ ತರ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಸಹಾಯ ಮಾಡಿ. ನಾನು ತಪ್ಪು ಮಾಡಿದಾಗಲೂ ನನಗೂ ಬಿಡಬೇಡಿ. ನಾನು ಯಾವತ್ತು ನೀವು ಟೀಕೆ ಮಾಡಿದ್ರಿ ಅಂತೇಳಿ ನಾನು, ಯಾಕಂದರೆ ಖುದ್ದು INB ಮಿನಿಸ್ಟರ್ ಆಗಿದ್ದವನು ನಾನು. ಕೇಂದ್ರದಲ್ಲಿ ಪ್ರಸಾರ ಖಾತೆ ಸಚಿವನಾಗಿದ್ದೇನು. ಹೈಯೆಸ್ಟ್ ದುಡ್ಡು ಮಾಡಿದ್ದ ಅವಾಗ 450 ಕೋಟಿ ರೂಪಾಯಿ ಲಾಭ ಮಾಡ್ತು. DG ಶರ್ಮಾ ಅಂತಿದ್ರು ಡೈರೆಕ್ಟರ್ ಜನರಲ್. ಬ್ರಾಹ್ಮಣರ ಇಟ್ಟಿದ್ಯಾ ತೆಗಿ ಅಂತ ಹೇಳಿದ್ರು. ನಾನು ಹೇಳಿದೆ ಅವ್ನು ಬ್ರಾಹ್ಮಣನೋ ಲಿಂಗಾಯತನೋ ಒಳ್ಳೆ ಕೆಲಸ ಮಾಡ್ತದೆ ಇರಲಿ ಅಂತ. ಸೂರ್ಯಪ್ರಕಾಶ್ ಆದರು ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟರ್ ಇದ್ರಲ್ಲ, ಈ ವಾಸ್ ದೇರ್. ಬಟ್ ಡೆಲ್ಲಿಯಲ್ಲಿ ಈಗಲೂ ಜನ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ನಮಗೆ ಏನು ತೊಂದರೆ, ಊಟಕ್ಕೆ ಏನು ತೊಂದರೆ ಇಲ್ಲ, ವಾಸಕ್ಕೆ ತೊಂದರೆ ಇಲ್ಲ. ಅಷ್ಟೇ ಪ್ರೀತಿ ತೋರಿಸ್ತಾರಂತ ಕೇಸರಿ ಇದೆ. ಸೈದ್ಧಾಂತಿಕವಾಗಿ ಭಿನ್ನ ಆಗ್ಬೋದು. ಬಟ್ ಇವನ್ RSSನಲ್ಲಿ ಅನೇಕ ಜನ ಸ್ನೇಹಿತರು. ಬಾಳಾ ಸಾಹೇಬ್ ದೇವರ್ಸ್ ಇದ್ದಾಗ ಊಟಕ್ಕೆ ಬರೋರು ಇಲ್ಲಿ. ನಾನಾಜಿ ದೇಶ್ಮುಖ್ ಇಲ್ಲೇ ಒಳ್ಳೆ ಬೆಸ್ಟ್ ನಾನ್ ವೆಜಿಟೇರಿಯನ್ ಇಟ್ಟದವರು, ಅವ್ರು ಊಟಕ್ಕೆ ಬರೋರು. ಭಾವರಾವ್ ದೇಶಪಾಂಡೆ ಊಟಕ್ಕೆ ಬರೋರು. ಹಾಗಾಗಿ ನನಗೆ ನಿಮ್ಗೆ ಹೇಳ, ನಾನು ಯಾರ ಬಗ್ಗೆ ನನಗೆ ಅಲರ್ಜಿ ಇಲ್ಲ. ಅನಿಲ್ ಬೈಜಲ್ RSS MD ಏರ್ ಇಂಡಿಯಾ ಮಾಡಿದ್ವಿ. ಎಸ್ ಗಿವನ್ ಗುಡ್ ರಿಸಲ್ಟ್. 50 ಕೋಟಿ ರೂಪಾಯಿ ಲಾಭ ಮಾಡ್ತೀವಿ. ಈಗ ಮಾರಕ್ಕೆ ಹೊಂಟಾರೆ, ಮಾರಾಯಿತು. ಸೊ ಹಾಗಾಗಿ ನನಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಏನು ಅಂತಂತ ಹೇಳಿದ್ರೆ, ಎಸ್ ಒಳ್ಳೆಯವ್ರನ್ನ ತಗೊಂಡು ಕಟ್ಟಬೇಕು, ಒಳ್ಳೆಯವ್ರನ್ನ MLA ಮಾಡಬೇಕು. ಈಗ ಬಾಗಲಕೋಟೆಯಲ್ಲಿ ಒಬ್ಬರನ್ನ ತಗೋತಾ ಇದ್ದೀವಿ. ಅವ್ರು RSS ಹೋದ್ರು, ತೊಂದರೆ ಇಲ್ಲ ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಸಿದ್ಧಾಂತಕ್ಕೆ ಒಪ್ಕೊಂಡು ಬರ್ತಾ ಇದ್ರೆ, ಆನೆಸ್ಟ್ ಆಗಿದ್ರೆ MLA ಮಾಡಿ. 55,000 ಮುಸ್ಲಿಮ್ ಸಪೋರ್ಟಿಂಗ್ ದಟ್ ಬಾಯ್. ನಾವು ಹಿಂಗೆ ಒಂದೊಂದೇ ಬಿತ್ತನೆ ಕಾಳುಗಳನ್ನು ಹುಡುಕ್ತಕ್ಕಂಥವ್ರು ನಾವು, ಮಾರೋ ಕಾಳುಗಳಲ್ಲ. ಸೊ ಹಾಗಾಗಿ ಸರ್ಚ್ ಮಾಡ್ತಕ್ಕಂಥ ಕೆಪಾಸಿಟಿ, ಜಡ್ಜ್ ಮಾಡ್ತಕ್ಕಂಥ ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ. ಅದು ಯಾವಾಗ ಬರುತ್ತೆ ಅಂದರೆ ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ. ನಾವು ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಹುಡ್ಕಕ್ಕೆ ಹೊಂಟಿದ್ದೀವಿ. ಎಸ್, ಐ ವಿಲ್ ಬಿ ಸಕ್ಸಸ್ಫುಲ್ಲು. ನೀವು ಮಾರ್ಚ್ 20-25 ಆದಮೇಲೆ ನೋಡ್ತಾ ಇರಿ. ನೀವು ಏಪ್ರಿಲ್ 1 ತಿಂಗಳು ಮಾತ್ರ ನಾನು ರಂಜಾನ್ ಇರುತ್ತೆ. ಐ ವಿಲ್ ಬಿ ಕಂಪ್ಲೀಟ್ಲಿ ಬ್ಯುಸಿ ಇನ್ ಪ್ರೇಯರ್ಸ್. ಮೇ ಆದಮೇಲೆ ಹೇಗೇನು ಮೇಯಿಂದ ಹೊರಗೆ ಬಿದ್ದರೆ 23 ಎಲೆಕ್ಷನ್ ಆಗೋ ತನಕ ನಾನು ಹೊರಗಡೆನೆ. ಇನ್ನೇನು 60-70 ವರ್ಷ ಆಯಿತು. ಮಕ್ಕಳು 11 ಆಗ್ಯಾವ. ಏನು ಬಾಕಿ